Today I am preaching about God's word. You are very little and God only made you big. ಸಭಾಪಾಲಕರು ದೇವರ ವಾಕ್ಯದಲ್ಲಿ ಹೇಳುವಂಥ ವಿಷಯವು ನೀವು ಸಣ್ಣವರಾಗಿ ಚಿಕ್ಕವರಾಗಿದ್ದೀರಿ, ಆದರೆ ದೇವರು ನಿಮ್ಮನ್ನು ದೊಡ್ಡವನಾಗಿ ಮಾಡಿದ್ದಾನೆ ಅನ್ನುವಂಥ ಅಂಶವನ್ನು ಬೋಧಿಸ್ತಿದ್ದಾರೆ. Today you may be thinking that I am a big man. ಈ ದಿನ ನೀನು ಯೋಚಿಸಬಹುದು, ನಾನು ದೊಡ್ಡ ವ್ಯಕ್ತಿ ಆಗಿದ್ದೇನೆಂದು, I have everything. ನನಗೆ ಎಲ್ಲವೂ ಇದೆ ಎಂದು. But the Lord is saying you are very little but I made you big. ಆದರೆ ದೇವರು ಹೇಳುವುದೇನೆಂದರೆ, ನೀನು ಬಹಳ ಸಣ್ಣವನಾಗಿ ಚಿಕ್ಕವನಾಗಿ ಇರುವಂಥ ಸ್ಥಿತಿಯಲ್ಲಿದೆ, ನಾನು ನಿನ್ನನ್ನು ದೊಡ್ಡವನಾಗಿ ಮಾಡಿದೆ. How many believe that? ಎಷ್ಟು ಜನರು ನಂಬುತ್ತಾರೆ, ವಿಶ್ವಸಿಸುತ್ತಾರೆ? Hallelujah. ಹಲ್ಲೆಲೂಯಾ. We were spiritually dead. ನಾವು ಆತ್ಮೀಯವಾಗಿ ಮರಣ ಹೊಂದಿದ್ದೆವು. But not knowing God and God's word. ನಮಗೆ ದೇವರು ಅಂದರೆ ಯಾರು, ದೇವರ ವಾಕ್ಯವು ಏನು ಗೊತ್ತಿಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೆವು. Not knowing anything. ಏನು ಗೊತ್ತಿಲ್ಲದೆ ಇದ್ದೆವು ಒಂದಾನೊಂದು ಸಮಯದಲ್ಲಿ. But God chosen us and made us big. ಆದರೆ ದೇವರು ನಮ್ಮನ್ನು ಆರಿಸಿಕೊಂಡು ಆತನು ದೊಡ್ಡವರಾಗಿ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. How many say yes? ಎಸ್ ಅಂತ ಎಷ್ಟು ಜನರು ಹೇಳುತ್ತೀರಿ? Hallelujah. ಹಲ್ಲೆಲೂಯಾ. Don't say that by birth I am like this. ಈ ರೀತಿಯಲ್ಲಿ ಹೇಳಬೇಡ, ಹುಟ್ಟಿದರಿಂದನೇ ನಾನು ಈಗ ಬಹಳ ಈ ರೀತಿಯಲ್ಲಿ ಇದ್ದೇನೆ ಎಂದು. Because of my father, because of my mother, because of my money I am like this. ನನ್ನ ತಂದೆ ತಾಯಿಗಳಿಂದ ಹಣದಿಂದ ಈ ರೀತಿಯಲ್ಲಿ ಇದ್ದೇನೆ ಅಂತ ಹೇಳಬೇಡ. Only God made us rich. ದೇವರು ಮಾತ್ರ ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಿದ್ದಾರೆ. Only God made us what I can say big. ದೇವರೇ ನಮ್ಮನ್ನು ದೊಡ್ಡವರಾಗಿ ಮಾಡಿದ್ದಾರೆ. Amen. ಆಮೆನ್. We were very little but after we born again we become big. ನಾವು ಏನು ಇಲ್ಲದೆ ಬಹಳ ಕಡಿಮೆ ಸ್ಥಿತಿಯಲ್ಲಿರುವಾಗ ದೇವರು ನಮ್ಮನ್ನು ದೊಡ್ಡವರಾಗಿ ಮಾಡಿದ್ದಾರೆ. Once you look back your life. ಒಂದು ಸತಿ ನಿನ್ನ ಜೀವನ ಹಿಂದೆ ಜೀವನವನ್ನು ನೋಡಿರಿ. ಹಿಂದೆ ಜೀವನವನ್ನು ನೋಡಿ ಹೇಗಿದ್ದೀರಿ ಎಂದು. Look back your life, how God met you and brought you and made you big. ದೇವರು ಹೇಗೆ ನಮ್ಮನ್ನು ಭೇಟಿ ಮಾಡಿ ಆತನು ನಮ್ಮನ್ನು ದೊಡ್ಡವನಾಗಿ ಮಾಡಿದ್ದಾನೆಂದು. Before accepted Christ, before you are born again, how you were, just look back, the flash. ಯೇಸು ಕ್ರಿಸ್ತನ ಒಡೆತನಲ್ಲಿ ಬರುವುದಕ್ಕೆ ಮುಂಚೆ ನಿನ್ನ ಜೀವನ ಹೇಗಿತ್ತು, ಯಾವ ಪರಿಸ್ಥಿತಿಯಲ್ಲಿ ನೀನಿತ್ತು, ಈಗ ದೇವರು ಹೇಗೆ ಯಾವ ರೀತಿಯಲ್ಲಿ ದೊಡ್ಡವನಾಗಿ ಮಾಡಿದ್ದಾನೋ ಗಮನಿಸಿರಿ. ಆಮೆನ್. ಆಮೆನ್. Nothing to boast in our life. ನಮ್ಮ ಜೀವನದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಏನು ಇಲ್ಲದೆ ಇತ್ತು. Some may be boasting, but I tell you, for us nothing to boast. ನೀವು ಏನಾದರೂ ಹೊಗಳಿಕೊಳ್ಳಬಹುದು ನಿಮ್ಮ ವಿಷಯಗಳ ಕುರಿತು, ಆದರೆ ನಮಗೆ ಹೊಗಳಿಕೊಳ್ಳುವುದಕ್ಕೆ ಏನು ಇಲ್ಲ. Because we know that from where we have come from. ನಾವು ಎಲ್ಲಿಂದ ದೇವರು ನಮ್ಮನ್ನು ತೆಗೆದುಕೊಂಡು ಬಂದಿದ್ದಾನೋ ನಮಗೂ ಗೊತ್ತಿದೆ. Hallelujah. ಹಲ್ಲೆಲೂಯಾ. First Samuel 15 chapter 17th verse. ಮೊದಲನೇ ಸಮುವೇಲನು 15ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ. God spoke to Saul king. ಇಲ್ಲಿ ಸೌಲ ರಾಜನ ಹತ್ರ ದೇವರು ಮಾತನಾಡುತ್ತಿದ್ದಾರೆ. First Samuel 15th chapter 17th verse. ಮೊದಲನೇ ಸಮುವೇಲನು 15ನೇ ಅಧ್ಯಾಯ 17ನೇ ವಚನ. Samuel saying to the king Saul. ಸಮುವೇಲ ಪ್ರವಾದಿ ಅರಸನಾದ ಸೌಲನಿಗೆ ಹೇಳುತ್ತಿದ್ದಾರೆ, Thou art little in your own sight. ನಿನ್ನ ಸ್ವಂತ ದೃಷ್ಟಿಯಲ್ಲಿ ನೋಡುವಾಗ ನೀನು ಬಹಳ ಸಣ್ಣವನಾಗಿ ಚಿಕ್ಕವನಾಗಿ ಕಾಣಿಸಿದೆ. But God anointed thee king over Israel. ಆದರೆ ಇಸ್ರಾಯೇಲು ದೇಶದ ಮೇಲೆ ದೇವರು ನಿನ್ನನ್ನು ಅಭಿಷೇಕಿಸಿದನು. Hallelujah. ಹಲ್ಲೆಲೂಯಾ. Samuel prophet speaking to Saul king, the word very little. ಸಮುವೇಲ ಪ್ರವಾದಿ ಆ ಒಂದು ಸೌಲ್ ರಾಜನ ಸಂಗಡ ಹೇಳ್ತಾ ಇರುವಂತ ವಿಷಯ ಏನಂದ್ರೆ, ನೀನು ಬಹಳ ಸಣ್ಣವನಾಗಿ ಚಿಕ್ಕವನಾಗಿ, in your own sight also you are very little. ನಿನ್ನ ದೃಷ್ಟಿಯಲ್ಲಿ ನೀನು ಗಮನಿಸಿಕೊಂಡು ನೋಡುವ ಕೂಡ ನೀನು ಚಿಕ್ಕವನಾಗಿ ಸಣ್ಣವನಾಗೇ ಇದೆ, ಕಡಿಮೆ ಆಗಿದೆ. You are not suitable to be a king. ನೀನು ಅರಸನಾಗಿರುವುದಕ್ಕೆ ಅರ್ಹನೇ ಅಲ್ಲ. But God anointed you and made you king over Israel. ಆದರೆ ದೇವರ ಅಭಿಷೇಕ ಮಾಡಿ ನಿನ್ನನ್ನು ಇಸ್ರಾಯೇಲ್ರ ಮೇಲೆ ಅರಸನಾಗಿ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. How many say that God made me king? ದೇವರು ನನ್ನನ್ನು ರಾಜನಾಗಿ ಆತನು ಮಾಡಿದ್ದಾನೆ ಅಂತ ಎಷ್ಟು ಜನರು ಹೇಳ್ತೀರಿ? ಸ್ವಲ್ಪ ಜನ ಹೇಳ್ಬೋದು, ನಾನು ಕಿರೀಟ ಅಲ್ರಿ ಅಂತ. ಕೆಲವರು ಹೇಳ್ಬೋದು, ನನಗೇನು ಆ ಒಂದು ಕಿರೀಟವಿಲ್ಲ ಅಂತೆ.
Lord made you king over your life. ನಿನ್ನ ಜೀವನದ ಮೇಲೆ ದೇವರು ನಿನ್ನನ್ನು ಅರಸನಾಗಿ ಮಾಡಿದ್ದಾನೆ. ಆಮೆನ್. Hallelujah. ಹಲ್ಲೆಲೂಯಾ. We are kings in our life. ನಮ್ಮ ಜೀವನಗಳಲ್ಲಿ ನಾವು ಈಗ ಅರಸಗಳಾಗಿ ರಾಜಗಳಾಗಿ ಇದ್ದೇವೆ. We reign in our life. ನಮ್ಮ ಜೀವನಗಳಲ್ಲಿ ನಾವು ಪರಿಪಾಲಿಸುತ್ತೇವೆ. We reign in our circumstances. ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಪರಿಪಾಲಿಸುತ್ತೇವೆ. We don't ruled by circumstance, but we reign circumstances. ನಾವು ಪರಿಸ್ಥಿತಿಗಳ ಆಧೀನದಲ್ಲಿ ನಾವು ಪರಿಪಾಲಿಸಲ್ಪಡುವುದಿಲ್ಲ, ಪರಿಸ್ಥಿತಿಗಳನ್ನು ಹತೋಟಿಯಲ್ಲಿ ಹಿಡಿಕೊಂಡು ಪರಿಪಾಲಿಸುತ್ತೇವೆ. We were not ruled by senses, we were ruled by the word of God. ನಾವು ಅನಿಸುವಿಕೆಗಳಿಂದ ಜ್ಞಾನೇಂದ್ರಿಯಗಳಿಂದ ಚಲಿಸುವುದಿಲ್ಲ, ದೇವರ ವಾಕ್ಯದಿಂದ ಚಲಿಸುತ್ತೇವೆ. We are kings. ನಾವು ಅರಸರು. God made us king. ದೇವರು ನಮ್ಮನ್ನು ರಾಜ್ಯರಾಗಿ ಮಾಡಿದ್ದಾರೆ. You are king, we ನೀನು are kings. ರಾಜನಾಗಿ ಇದೆಯಾ, ನಾವು ರಾಜರಾಗಿದೆಯಾ ಇದೀವಿ. Hallelujah. ಹಲ್ಲೆಲೂಯಾ. 1 Samuel 15 chapter 3rd verse. ಮೊದಲನೇ ಸಮುವೇಲು 15ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ. God said to Saul, ದೇವರು ಸೌಲನ ಕೇಳಿದೇನೆಂದ್ರೆ, after God anointed Saul to be a king, ದೇವರು ಸಮುವೇಲು ಪ್ರವಾದಿಯಿಂದ ಸೌಲ ರಾಜನು ಅಭಿಷೇಕ ಮಾಡಿದ ನಂತರ ದೇವರು ರಾಜನಾಗಿ ಅಭಿಷೇಕ ಮಾಡಿದ ನಂತರ ರಾಜನಾಗಿ ಅಭಿಷೇಕ ಮಾಡಿದ ನಂತರ ದೇವರು ಸೌಲು ರಾಜನಿಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, go and smite all Amalekites. ಎಲ್ಲಾ ಅಮಾಲೇಕೀರ್ನೆಲ್ಲರನ್ನು ಕೂಡ ಕೊಲೆ ಮಾಡು. Utterly smite all Amalekites. ಯಾರು ಇಲ್ಲದಂತೆ ಅವರನ್ನೆಲ್ಲ ನಿರ್ಮೂಲ ಮಾಡು. That is the first thing he told. ಮೊದಲನೇ ವಿಷಯವನ್ನು ದೇವರು ಹೇಳಿದ್ದದೇ. Hallelujah. ಸೌಲು ರಾಜನಿಗೆ After God made us a kings, ದೇವರು ನಮ್ಮನ್ನು ಅರಸರಾಗಿ ಮಾಡಿದ ನಂತರ first thing he tell us, ಮೊದಲನೇ ವಿಷಯ ಆತ ನಮಗೆ ಹೇಳುವುದೇನೆಂದ್ರೆ, utterly smite all the paganism in our lives. ನಮ್ಮ ಜೀವನಗಳಲ್ಲಿ ಇರುವಂತ ಕಾಣದೆ ಎಲ್ಲ ಒಂದು ಈ ಲೋಕದ ಒಂದು ವಿಗ್ರಹಾರಾಧನ ವಿಷಯಗಳಾಗಿರಬಹುದು, ಲೋಕದ ವಿಷಯಗಳೆಲ್ಲ ಕೂಡ ತೆಗೆದು ಹಾಕು ಅಂತ ಹೇಳ್ತಾರೆ. Hallelujah. ಹಲ್ಲೆಲೂಯಾ. Once we come out of this bondage of all the paganism, we have to utterly destroy. ನಾವು ಒಂದು ಸತಿ ಈ ಒಂದು ಅನ್ಯ ದೇವತೆಗಳಿಂದ ಎಲ್ಲ ಒಂದು ಲೋಕದ ವಿಷಯಗಳಿಂದ ಹೊರಗೆ ಬಂದಿದ್ದಾಗ ಆ ಲೋಕದ ವಿಷಯಗಳೆಲ್ಲ ಕೂಡ ನಿರ್ಮೂಲ ಮಾಡಬೇಕು, ಅವು ಇರಬಾರದು, ಕಾಣಿಸಬಾರದು, ಅದು ದೇವರು ಹೇಳುವುದು. That's what Lord said to Saul. ಅದೇ ದೇವರು ಸೌಲನಿಗೆ ಹೇಳಿದ್ದು. And also he said, destroy all that they have. ಅವರಿಗಿರುವಂತ ಅಮಾಲೇಕಿಯರಿಗಿರುವಂತ ಎಲ್ಲಾ ವಿಷಯಗಳು ಕೂಡ ನೀನು ನಾಶಪಡಿಸು ಅಂತ ಹೇಳಿದನು. Both men and women. ಅಲ್ಲಿರುವಂತ ಅಮಾಲೇಕಿಯರ ಸ್ತ್ರೀ ಪುರುಷನ್ನು ಬಿಟ್ಟು ಕೊಡಬೇಡ. Even infant. ಚಿಕ್ಕ ಮಕ್ಕಳು ಸಣ್ಣವರಂತ ನೀನು ನೋಡಬೇಡ. Even suckling babies also don't leave them. ಇನ್ನು ಹಾಲು ಕುಡಿಯುವಂತ ಸಣ್ಣ ಮಕ್ಕಳಾಗಿದ್ರು ಕೂಡ ಅಮಾಲೇಕಿಯರನ್ನ ಯಾರನ್ನು ಕೂಡ ನೀನು ಬಿಟ್ಟು ಕೊಡಬೇಡ. Hallelujah. Because you are separated. ಯಾಕಂದ್ರೆ ನೀನು ಅಲ್ಲಿಂದ ಪ್ರತ್ಯೇಕ ಮಾಡಲ್ಪಟ್ಟಿದೆ ಅಂತ ಹೇಳಿದನು. That means ಅದನ್ನರ್ಥ you should not be communion with any woman or any man or any infant or in any suckling also in this world. ಈ ಲೋಕ ಪ್ರಕಾರವಾಗಿರುವಂತ ಅನ್ಯ ಜನರ ಅವರ ಒಂದು ಸಂಪರ್ಕಕ್ಕೆ, ಅವರ ಸಂಬಂಧಕ್ಕೆ, ಸಹವಾಸಕ್ಕೆ ನೀನು ಆಳವಾಗಿ ನೀನು ಹೋಗಬಾರದು. ಅವರು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಎಲ್ಲರನ್ನೂ ಕೂಡ ನೀನು ಅವರಲ್ಲಿ ಜಾಗೃತಿಯಾಗಿರಬೇಕು. God made you light. ದೇವರು ನಿನ್ನನ್ನು ಬೆಳಕಾಗಿ ಮಾಡಿದ್ದಾರೆ. You should reject darkness. ಆ ಕತ್ತಲಿನ ವಿಷಯಗಳನ್ನು ನೀನು ತಿರಸ್ಕರಿಸಬೇಕು. That may be man, that may be woman, that may be infant, that may be suckling child, or whatever things. If darkness is there, you shouldn't communicate with them. You shouldn't communion with them. ಅವರ ಸಂಗಡ ನೀನು ಕಮ್ಯೂನಿಯನ್ ಮಾಡಬಾರದು, ಅಂದ್ರೆ ಅವರ ಸಂಗಡ ಒಂದಾಗಿ ಇರಬಾರದು. ಅವರು ಕತ್ತಲಿನಕ್ಕೆ ಸಂಬಂಧಿಸಲ್ಪಟ್ಟಿರುವಂತಹ ಜನರಾಗಿದ್ದಾರೆ. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು. ಅದನ್ನು ನೀನು ಎಂಟರ್ಟೈನ್ ಮಾಡೋದಕ್ಕೆ ಹೋಗಬಾರದು. God said, destroy all the ox, sheep, camel and ass also. ಎಲ್ಲ ಎತ್ತಿಗಳನ್ನಾಗಿರಬಹುದು, ಒಂಟೆಗಳನ್ನಾಗಿರಬಹುದು, ಕುರಿಗಳನ್ನಾಗಿರಬಹುದು, ಎಲ್ಲವರ ಪಶು ಪ್ರಾಣಿಗಳನ್ನೆಲ್ಲ ಕೂಡ ಸಂಹರಿಸು, ನಾಶ ಮಾಡು ಅಂತ ಹೇಳಿದನು. That means you should not be defiled from this anything of this world. ಅದನ್ನ ಅರ್ಥ ಏನಂದ್ರೆ, ಈ ಲೋಕದಲ್ಲಿರುವಂತ ವಿಷಯಗಳಲ್ಲಿ ಯಾವುದನ್ನು ಕೂಡ ನೀನು ಅದರಿಂದ ಆ ವಿಷಯಗಳಿಂದ ಒಲಸು ಮಾಡ್ಕೋಬಾರದು ನಿನ್ನ ಜೀವನವನ್ನು. The Lord says, separate from this world. ದೇವರು ಹೇಳಿದ್ದೇನೆಂದ್ರೆ, ಈ ಲೋಕದಿಂದ ಬೇರು ಮಾಡಲ್ಪಡಿರು.
Amen. ಆಮೆನ್. Hallelujah. Hallelujah. Listen carefully. If you don't separate, you cannot live for God. ನೀನು ಪ್ರತ್ಯೇಕ ಮಾಡಲ್ಪಟ್ಟದೇ ಇದ್ರೆ ದೇವರಕ್ಕಾಗಿ ಜೀವಿಸಲು ನಿನಗೆ ಆಗುವುದಿಲ್ಲ. If you compromise to the world, you cannot live for God. ಲೋಕ ಪ್ರಕಾರವಾಗಿ ನೀನು ಕಾಂಪ್ರಮೈಸ್ ಆಗಿದ್ರೆ, ಅವರು ಏನು ಹೇಳ್ತಾರೋ ಹಂಗ ಒಪ್ಪಿಸಿಕೊಂಡಿದ್ರೆ ನೀನು ದೇವರಕ್ಕಾಗಿ ಜೀವಿಸಲು ಆಗುವುದಿಲ್ಲ. God cannot use you if you don't separate. ದೇವರಕ್ಕಾಗಿ ನೀನು ಪ್ರತ್ಯೇಕ ಮಾಡಲ್ಪಟ್ಟದೇ ಇದ್ರೆ ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. How many says I am separated from ಎಷ್ಟು this ಜನ world? ಹೇಳ್ತಾರೆ ಈ ಲೋಕದಿಂದ ನಾನು ಬೇರು ಮಾಡಲ್ಪಟ್ಟಿದೆ ಎಂದು. Hallelujah. ಆಮೆನ್. Hallelujah. Hallelujah. Live a quality life. ನೀನು ಒಂದು ನಾಣ್ಯತೆ ಇರುವಂತ ಜೀವನವನ್ನು ಜೀವಿಸು. ವೆಯ್ಟ್ ಇರಬೇಕು, ಅದಕ್ಕೆ ನೀನು ಜೀವಿಸ್ತಾ ಇದ್ದಂದ್ರೆ ನಿನಗೆ ಬೆಲೆ ಇರಬೇಕು, ತೂಕ ಇರಬೇಕು. When God said to Saul, ಸೌಲನಿಗೆ ದೇವರು ಹೇಳಿರುವಾಗ Saul did not do what the Lord said. ದೇವರು ಏನು ಹೇಳಿದ್ದಾನೋ ಅದನ್ನು ಸೌಲನು ಮಾಡಲಿಲ್ಲ. Even today also many believers, they did not do what the Lord says. ಕರ್ತನು ಏನು ಹೇಳ್ತಾನೋ ಈ ದಿವಸಗಳಲ್ಲಿ ವಿಶ್ವಾಸಿಗಳು ಕೂಡ ಮಾಡುವುದಿಲ್ಲ. Lord speaking many things. ಬಹಳಷ್ಟು ವಿಷಯಗಳನ್ನು ದೇವರು ನಮ್ಮ ಸಂಗಡ ಮಾತನಾಡ್ತಾ ಇರ್ತಾರೆ. Week after week he is speaking through his ವಾರ word. ವಾರ ಆತನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡುತ್ತಿರ್ತಾನೆ. Like a Saul, many did not do what the Lord says. ಆದರೆ ಕರ್ತನು ಹೇಳಿದ ಪ್ರಕಾರವಾಗಿ ಸೌಲನು ಹೇಗೆ ಆ ವಿಷಯಗಳನ್ನು ಮಾಡಲಿಲ್ಲವೋ ಹಾಗೆಯೇ ವಿಶ್ವಾಸಿಗಳು ಕೂಡ ಇರುತ್ತಾರೆ. Lord said to Saul, ಕರ್ತನು ಸೌಲನಿಗೆ ಹೇಳಿದೇನೆಂದ್ರೆ, why you have not obeyed me? ಯಾಕೆ ನೀನು ನನಗೆ ವಿಧೇಯತೆ ತೋರಿಸಲಿಲ್ಲ ಎಂದು. When Saul did something wrong, Lord said, why you did not obeyed me? ಸೌಲನು ತಪ್ಪು ಮಾಡಿರುವಾಗ ದೇವರು ಹೇಳಿದೇನೆಂದ್ರೆ, ಯಾಕೆ ನೀನು ನನಗೆ ವಿಧೇಯತೆ ತೋರಿಸಲಿಲ್ಲ ಎಂದು. Hallelujah. ಹಲ್ಲೆಲೂಯಾ. When Saul did not obey God, ದೇವರಿಗೆ ಸೌಲನು ವಿಧೇಯತೆ ತೋರಿಸದೇ ಇರುವಾಗ, he did not see his error. ಆತನ ತಪ್ಪು ಆತನಿಗೆ ತಪ್ಪಾಗಿ ಕಾಣಿಸಲಿಲ್ಲ. He did not understand where things are going wrong. ಎಲ್ಲಿ ತನ್ನ ಜೀವನದಲ್ಲಿ ತಪ್ಪುಗಳು ಹೋಗುತ್ತಾ ಇದೆ ಅದನ್ನು ಗ್ರಹಿಸುವುದಕ್ಕೆ ಆಗುತ್ತಾ ಇಲ್ಲ. His spiritual understanding has gone out. ಆತನ ಆತ್ಮೀಯ ಒಂದು ಅರ್ಥ ಮಾಡಿಕೊಳ್ಳುವಂತ ವಿಷಯವು ಬಿಟ್ಟು ಹೋಗಿದೆ ಆತನನ್ನು. Many believers also today, they don't understand what things are going on in their lives. ಅದೇ ರೀತಿಯಲ್ಲಿ ವಿಶ್ವಾಸಿಗಳ ಜೀವನದಲ್ಲಿ ಕೂಡ ಏನು ವಿಷಯಗಳು ಆಗುತ್ತಾ ಇದೋ ಅನ್ನುವಂಥದ್ದು ಆತ್ಮೀಯವಾಗಿ ಗ್ರಹಿಸದೇ ಇರುತ್ತಾರೆ. Because they're not doing what the Lord said. ಯಾಕಂದ್ರೆ ದೇವರು ಹೇಳುವಂತ ವಿಷಯಗಳನ್ನು ಅವರು ಮಾಡದೇ ಇದ್ದ ಕಾರಣ ಕಾಣಿಸದೇ ಇರುತ್ತದೆ ವಿಷಯಗಳು ಆತ್ಮೀಯವಾಗಿ ಅವರಿಗೆ. Don't think that simply we are preaching week after week. ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ಸುಮ್ಮನೆ ನಾವು ವಾರ ವಾರ ಬೋಧಿಸ್ತಾ ಇದೀವಿ ಎಂದು. We are representatives of Christ. ನಾವು ಕ್ರಿಸ್ತನ ರಾಯಭಾರಿಗಳು, ಪ್ರತಿನಿಧಿಗಳಾಗಿದ್ದೇವೆ. We are ambassadors of Christ. ಕ್ರಿಸ್ತನ ರಾಯಭಾರಿಗಳಾಗಿ ಕ್ರಿಸ್ತನ ಸ್ಥಾನದಲ್ಲಿದ್ದೇವೆ. We are preached to minister God's word to you. ನಿಮಗೆ ನಾವು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇವೆ, If you ಪ್ರಕಟಿಸ್ತಾ don't ಇದ್ದೇವೆ. do what the Lord says, ಕರ್ತನು ಹೇಳುವುದು ನೀನು ಮಾಡದೇ ಇದ್ರೆ your spiritual understanding will go away. ನಿನ್ನ ಆತ್ಮೀಯ ಗ್ರಹಿಸುವಿಕೆ, ಆತ್ಮೀಯವಾಗಿ ವಿಷಯಗಳನ್ನು ತಿಳಿಸಿಕೊಳ್ಳುವುದು ಅದು ನೀನು ಗ್ರಹಿಸುವುದಕ್ಕೆ ಆಗುವುದಿಲ್ಲ, ಬಿಟ್ಟು ಹೋಗುತ್ತದೆ. You cannot see your error. ನಿನ್ನ ಒಂದು ತಪ್ಪುಗಳವಾಗ ಏನು ಮಾಡ್ತಾ ಇದೆ ಅನ್ನೋದು ಕೂಡ ನೀನು ಗ್ರಹಿಸುವುದಕ್ಕೆ, ಸರಿದಿದ್ದುಕೊಳ್ಳುವುದಕ್ಕೆ ಆಗುವುದಿಲ್ಲ. Amen. How many know Samson? ಎಷ್ಟು ಜನರಿಗೆ ಸಂಸೋನ್ನ ಬಗ್ಗೆ ಗೊತ್ತಿದೆ? In Old Testament, ಹಳೆ ಒಡಂಬಡಿಕೆಯಲ್ಲಿ is a judge, one of the judge of Israel. ಆತನು ಇಸ್ರಾಯೇಲ್ ಜನರಿಗೆ ದೇವರು ಆತನನ್ನು ನ್ಯಾಯಾಧೀಶನಾಗಿ ಆರಿಸಿಕೊಂಡಿದ್ದ He is ವ್ಯಕ್ತಿ. a mighty man. ಆತನು ಬಲಾಢ್ಯನು. God moved through him in such a way, he killed many. One person killed 1,000 people. ಆತನು ದೇವರು ಬಹಳಷ್ಟು ಆತನ್ನು ಉಪಯೋಗ ಮಾಡಿಕೊಂಡಿದ್ದಾನೆ. ಶತ್ರುಗಳಾಗಿರುವಂಥ ಫಿಲಿಸ್ತೀಯರನ್ನು ಒಬ್ಬನೇ ಆಗಿ ಒಂದೇ ಸತಿಯ 1000 ಜನರನ್ನು ಒಬ್ಬ ವ್ಯಕ್ತಿ ಸಾಯಿಸುವಂತ ಅಂತ ಶಕ್ತಿ ಉಳ್ಳುವ ಬಲಾಢ್ಯನು ಸಂಸೋನನು. Philistines feared about him. ಫಿಲಿಸ್ತೀಯರು ಸಂಸೋನ ಹೆಸರು ಕೇಳಿದ ಕೂಡಲೇ ಭಯಪಡುವವರು. When they saw his might, they are frightened. ಆತನ ಬಲವನ್ನು ನೋಡುವಾಗ ಅವರು ಭಯಪಡ್ತಾ ಇದ್ರು. But when Samson was sinned against God, ಆದರೆ ದೇವರಿಗೆ ವಿರುದ್ಧವಾಗಿ ಆತನ ಅವಿಧೇಯತೆ ತೋರಿಸಿರುವಾಗ, ಪಾಪ ಮಾಡಿರುವಾಗ, Philistines taken out Samson, captured, ಸೆರೆಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ, ಬಂದಿಯಾಗಿ ತೆಗೆದುಕೊಂಡು taken ಹೋಗಿದ್ದಾರೆ. him into the prison house. ಆ ಒಂದು ಸೆರೆಮನೆಯಲ್ಲಿ ಆತನ ಇಟ್ಟಿದ್ದಾರೆ ಸಂಸೋನನ್ನು ಫಿಲಿಸ್ತೀಯರು. How this happened? ಇದು ಹೇಗೆ ನಡೆದಿತ್ತು? Because he did not understand his error. ಯಾಕಂದ್ರೆ ಆತನು ಮಾಡ್ತಾ ಇರುವಂತ ತಪ್ಪನ್ನು ಆತನು ಗ್ರಹಿಸದೆ ಹಂಗೇ ಹೋಗುದ ಕಾರಣ ಈ ಒಂದು ಶತ್ರುಗಳ ಬಂದಿಯಾಗಿ ಸಿಕ್ಕಿಬಿಟ್ಟಿದ್ದಾನೆ. He did not understand the place where he was. That is wrong place. ಆತನು ಇರುವಂತ ಸ್ಥಳವು, ಜಾಗ ಎಲ್ಲೋ ಅದು ತಪ್ಪಾಗಿರುವಂತ ಸ್ಥಳ ಅಂತ ಆತನು ಗ್ರಹಿಸಲಿಲ್ಲ.
Because he don't understand his error, Philistines captured him, taken him into prison. ಆತನು ತನ್ನ ತಪ್ಪು ಎಲ್ಲಿ ತಪ್ಪು ನಡೀತಾ ಇದೆ, ಎಲ್ಲಿ ತಪ್ಪು ಸ್ಥಾನದಲ್ಲಿ ನಾನು ಇದ್ದೇನೆ ಅಂತ ಗ್ರಹಿಸದೇ ಇರುವಾಗ ಆ ಜಾಗದಲ್ಲಿ ಫಿಲಿಸ್ತಿಯರು ಬಂದು ಆತನು ಬಂದಿಯಾಗಿ ತೆಗೆದುಕೊಂಡು ಹೋದರು. First thing after Samson was captured, Philistines first thing what they did to Samson is removed his eyes. ಸಂಸೋನನನ್ನು ಸೆರೆಮನೆಗೆ ಆ ದಿನದಲ್ಲಿ ತೆಗೆದುಕೊಂಡಿದ್ದ ಕೂಡಲೇ ಫಿಲಿಸ್ತಿಯರು ಮಾಡಿದ, ಶತ್ರುಗಳು ಮಾಡಿದ ಮೊದಲನೇ ವಿಷಯವೇನೆಂದರೆ ಸಂಸೋನನ ಕಣ್ಣುಗಳು ತೆಗೆದು ಹಾಕಿದ್ದಾರೆ. Because if he see, he will destroy the people. ಯಾಕಂದ್ರೆ ಆತನು ನೋಡಿದರೆ ಅವರ ಜನರನ್ನು ನಾಶಪಡಿಸುತ್ತಾನೆ ಫಿಲಿಸ್ತಿಯರನಂತೆ ಅವರು. That's what they removed the eyes of Samson. ಸಂಸೋನನ ಕಣ್ಣುಗಳು ತೆಗೆದು ಹಾಕಿದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ. When you no longer acting on God's word, ದೇವರ ವಾಕ್ಯದೊಂದಿಗೆ ನೀನು ಕಾರ್ಯ ಮಾಡದೇ ಇರುವಾಗ, when you no longer acting with God, ದೇವರೊಂದಿಗೆ ನೀನು ಏಕೀಭವಿಸಿ ಹೋಗದೇ ಇರುವಂತವರಿಗೆ, when you go away from God and his word, spirit of God will depart from you. ದೇವರ ವಾಕ್ಯಕ್ಕೆ ದೇವರ ವಿಷಯಗಳಿಗೆ ಬಿಟ್ಟು ನೀನು ದೂರವಾಗಿ ಹೋಗುತ್ತಾ ಇದ್ರೆ ನೀನು ಸ್ವಂತವಾಗಿ ಪವಿತ್ರ ಆತ್ಮ ದೇವರು ನಿನ್ನಲ್ಲಿ ಬಿಟ್ಟು ಹೋಗುತ್ತಾನೆ. He may be dwelling, ನಿನ್ನಲ್ಲಿ ಆತ ನೆಲೆಗೊಂಡಿರಬಹುದು, but he cannot help you. ಆದರೆ ಆತನು ನಿನಗೂ ಸಹಾಯ ಮಾಡದೆ ನಿಸ್ಸಹಾಯಕನಾಗಿ ಇರುತ್ತಾನೆ. Because you did not do what he said. ಯಾಕಂದ್ರೆ ಆತನು ಹೇಳುವಂತ ವಿಷಯಗಳು ನೀನು ಮಾಡದೇ ಇರುವುದ ಕಾರಣ. So when you did not do what he says, first thing what the enemy does is, ಶತ್ರು ಮಾಡುವಂತ ಮೊದಲನೇ ವಿಷಯವೇನೆಂದ್ರೆ remove your understanding. ನೀನು ಅರ್ಥ ಮಾಡಿಕೊಳ್ಳುವಂತ ವಿಷಯವನ್ನು ತೆಗೆದು ಹಾಕುತ್ತಾನೆ. Hallelujah. So you must be very careful. If you lose your understanding, you'll be like a fool. You lose everything. ನೀನು ಅರ್ಥ ಮಾಡಿಕೊಳ್ಳುವಂತ ವಿಷಯಗಳನ್ನು ಕಳೆದುಕೊಂಡಿದ್ರೆ ದೇವರ ವಿಷಯಗಳನ್ನು ನೀನು ಮೂರ್ಖನಾಗಿ ಜೀವಿಸುತ್ತೀಯಾ. That time you not know the word of God. ಆ ಸಮಯದಲ್ಲಿ ನಿನಗೆ ದೇವರ ವಾಕ್ಯವು ಅರ್ಥವಾಗುವುದಿಲ್ಲ, ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. When you cannot understand the scriptures, ದೇವರ ವಾಕ್ಯಗಳು ನಿನಗೆ ಅರ್ಥವಾಗದೇ ಇದ್ರೆ, I tell you, you lost the spiritual sight. ಆತ್ಮೀಯವಾಗಿರುವಂತ ದೃಶ್ಯವನ್ನು ನೀನು ಕಳೆದುಕೊಳ್ಳುತ್ತೀಯಾ. Once upon a time you are enjoy the word of God when you are reading. ನೀನು ದೇವರ ವಾಕ್ಯವನ್ನು ಓದುವಾಗ ಒಂದಾನೊಂದು ಸಮಯದಲ್ಲಿ ನೀನು ಬಹಳಷ್ಟು ಆನಂದ ಪಡ್ತಾ ಇದೀಯಾ. Now you cannot understand the scriptures when you read. ಈಗ ನೀನು ದೇವರ ವಾಕ್ಯಗಳನ್ನು ಓದುವಾಗ ಅದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತ ಪರಿಸ್ಥಿತಿ ಆಗಿದೆ. That means the spirit of God left you. ಅದನ್ನ ಅರ್ಥ ಪವಿತ್ರ ಆತ್ಮ ದೇವರು ನಿನ್ನನ್ನು ಆ ದಿನದಲ್ಲಿ ಹಿಡ್ಕೊಂಡಿಲ್ಲ ಎಂದು. You neglected his word. ಆತನ ವಾಕ್ಯವನ್ನು ನೀನು ನಿರಾಕರಿಸಿದೆ ಎಂದು. You neglected what he said. ಆತನು ಹೇಳಿದ್ದನ್ನು ನೀನು ನಿರಾಕರಿಸಿದಿ. That's what today you are not able to read God's word. ಅದಕ್ಕಾಗಿ ದೇವರ ವಾಕ್ಯವನ್ನು ಓದುವುದಕ್ಕೆ ಈ ದಿನ ನಿನಗೆ ಆಗುತ್ತಾ ಇಲ್ಲ. Even though you read, you don't understand. ಒಂದು ವೇಳೆ ಓದುತ್ತಾ ಇದ್ರೂ ಕೂಡ ಅದನ್ನು ಗ್ರಹಿಸುತ್ತಾ ಇಲ್ಲ, ಅರ್ಥ ಆತ್ಮೀಯ ವಿಷಯಗಳನ್ನು. Because Satan took away the understanding. ಯಾಕಂದ್ರೆ ನೀನು ಗ್ರಹಿಸುವಂತ ವಿಷಯವನ್ನು ಸಾತಾನು ಕದ್ದುಕೊಂಡು ತೆಗೆದು ಹಾಕಿದ್ದಾನೆ. You lost your spiritual sight because you did not do what the Lord says. ಕರ್ತನು ಹೇಳುವಂತ ವಿಷಯಗಳನ್ನು ಮಾಡದೇ ಇದ್ದ ಕಾರಣ ಆತ್ಮೀಯ ದೃಶ್ಯವನ್ನು ನೀನು ಕಳೆದುಕೊಂಡಿದೀಯಾ. Like a Samson, every time when you are in wrong place. ಯಾಕಂದ್ರೆ ಪ್ರತಿ ಸತಿ ಸಂಸೋನ್ ಇದ್ದ ಹಾಗೆ ನೀನು ಕೂಡ ಯಾವ ಸಮಯದಲ್ಲಿ ಎಲ್ಲಿರಬೇಕು ಅದು ಗ್ರಹಿಸದೆ ತಪ್ಪಾದ ಸ್ಥಳದಲ್ಲಿ ತಪ್ಪಾದ ಸಮಯದಲ್ಲಿ ಇರುವಾಗ you will lose your sight. ನಿನ್ನ ದೃಶ್ಯವನ್ನು ಕಳೆದುಕೊಂಡಿದೀಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ. Be always where God want you to be. ನೀನು ದೇವರು ಎಲ್ಲಿಟ್ಟಿದ್ದಾನೋ ಅಲ್ಲೇ ಇರಬೇಕು ಯಾವಾಗಲೂ. Hallelujah. Don't be in wrong place. ತಪ್ಪಾದ ಜಾಗದಲ್ಲಿ ಇರಬೇಡ. Don't appear in wrong place. ತಪ್ಪಾದ ಸ್ಥಳಗಳಲ್ಲಿ ನೀನು ಕಾಣಿಸಿಕೊಳ್ಳಬೇಡ ನೀನು. Here is a man Saul. ಇಲ್ಲಿ ಸೌಲನಿದ್ದಾನೆ. He did not obey the Lord. ಇಲ್ಲಿ ಸೌಲ್ ರಾಜನು ದೇವರಿಗೆ ವಿಧೇಯತೆ ತೋರಿಸಲಿಲ್ಲ. He lost his sight. ಆತನ ದೃಷ್ಟಿ ಅರ್ಥ ಮಾಡಿಕೊಂಡು ಗ್ರಹಿಸುವಂತ ವಿಷಯಗಳನ್ನು ಕಳೆದುಕೊಂಡಿದ್ದಾನೆ. He cannot understand what the Lord says. ಕರ್ತನು ಹೇಳ್ತಾ ಇರುವಾಗ ಕೂಡ ಗ್ರಹಿಸದೇ ಇರುವಂತ ಪರಿಸ್ಥಿತಿ. He did wrong. ಆತನು ತಪ್ಪು ಮಾಡಿದ್ದಾನೆ. Then he said to the Samuel prophet. ಆಗ ಸಮುವೇಲ ಪ್ರವಾದಿಗೆ ಹೇಳಿದೇನೆಂದ್ರೆ, he said that I obeyed. ಮೊದಲನೇ ಸತಿ ಸಮುವೇಲ ಬಂದು ದೇವರಿಗೆ ನೀನು ಅವಿಧೇಯತೆ ತೋರಿಸಿದಿ, ದೇವರು ಹೇಳುತ್ತಿದ್ದಾರೆ ಅಂತ ಹೇಳುವಾಗ ಆತನು ಹೇಳಿದ್ದಾನೆ, ಇಲ್ಲ ನಾನು ವಿಧೇಯತೆ ತೋರಿಸಿದ್ದೇನೆ ಅಂತ. I obeyed. ನಾನು ವಿಧೇಯತೆ ತೋರಿಸಿದ್ದೇನೆ. Because he did not find out what he did wrong. ಏನು ತಪ್ಪು ಮಾಡಿದಾನೋ ಕೂಡ ಆತನಿಗೆ ಗ್ರಹಿಸದೇ ಇರುವಂತ ಪರಿಸ್ಥಿತಿ ಆಗಿತ್ತು. Lord asking why you did not do what I said. ನಾನು ಹೇಳಿದ್ದು ನೀನು ಯಾಕೆ ಮಾಡಲಿಲ್ಲ ಅಂತ ದೇವರು ಕೇಳಿದನು. But he said I obeyed. ಆತನು ಹೇಳ್ತಾ ಇದ್ದಾನೆ ನೀವು ಹೇಳಿದ್ದು ಮಾಡಿದ್ದೀನಿ ಎಂದು. Because his spiritual sight lost. ಯಾಕಂದ್ರೆ ಆತ್ಮೀಯ ದೃಷ್ಟಿ ಕಳೆದುಕೊಂಡಿದ್ದಾನೆ.
In his own sight, he is thinking that I obeyed. ಆತನ ಸ್ವಂತ ಸ್ವದೃಷ್ಟಿಯಲ್ಲಿ ನಾನು ವಿಧೇಯತೆ ತೋರಿಸಿದ್ದೀನಿ, ನಾನು ಮಾಡಿದ್ದು ಕರೆಕ್ಟ್ ಅನ್ಕೊಳ್ತಾ ಇದ್ದಾನೆ. But the Lord is saying, you did not do what I said. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ ಏನಂದ್ರೆ, ನಾನು ಹೇಳಿದ್ದು ನೀನು ಮಾಡಲಿಲ್ಲ ಅಂತ ದೇವರು ಹೇಳ್ತಿದ್ದಾರೆ. If the word of God is not dominate your spirits, ದೇವರ ವಾಕ್ಯವು ನಿನ್ನ ಆತ್ಮ ಮನುಷ್ಯನನ್ನು ಆ ದಿನದಲ್ಲಿ ಹಿಡ್ಕೊಂಡಿಲ್ಲ, ನಿನ್ನ ಆತ್ಮ ಮನುಷ್ಯನು ದೇವರ ವಾಕ್ಯವು ಪರಿಪಾಲಿಸಲಿಲ್ಲ ಅಂದ್ರೆ you will lose your spiritual sight. ನಿನ್ನ ಆತ್ಮೀಯ ದೃಷ್ಟಿಯನ್ನು ಕಳೆದುಕೊಳ್ಳುತ್ತೀಯಾ. Revelation 3rd chapter 1st verse. ಪ್ರಕಟಣೆ 3ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. Here says, ಇಲ್ಲಿ the ಬರೆಯಲ್ಪಟ್ಟಿದೆ, Lord says, I know you. ಕರ್ತನು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನನಗೆ ಗೊತ್ತು, I know you. ನನಗೆ ನೀನು ಗೊತ್ತು ಯಾರು. You have the name liveth. ನೀನು ಜೀವಿಸ್ತಾ ಇದ್ದಂತ ಹೆಸರಿಗಾಗಿ ಜೀವಿಸ್ತಾ ಇದ್ದಂತ ಹೆಸರಿದೆ, ಹೆಸರಿಗಾಗಿ ಜೀವಿಸ್ತಾ ಇದೀಯಾ. That means, ಅದನ್ನರ್ಥ, for name's sake you are a believer. ನೀನು ಹೆಸರಿಗಾಗಿ ವಿಶ್ವಾಸಿ. Your liveth means your name is believer. Wherever you say, oh, I am a believer. ನೀನು ಎಲ್ಲಿಗೆ ಹೋಗಿದ್ರೆ ಕೂಡ ನಾನು ವಿಶ್ವಾಸಿ ಅಂತ ಹೇಳ್ತೀಯಾ. Believer has a name that is liveth. ಆ ವಿಶ್ವಾಸಿ ಎಂಬ ಹೆಸರು ನಿನಗೆ ಇದೆ, ಜೀವಿಸುವಂತೆ. Here says, you have a name liveth, but you are dead. ನೀನು ಜೀವಿಸ್ತಾ ಇದೆ ಹೆಸರಿಗಾಗಿ, ಆದ್ರೆ ನೀನು ಸತ್ತು ಹೋಗಿದೆ, ಮರಣ ಹೊಂದಿದೆ ಎಂದು. That means you are a believer, but you are living worldly. ನೀನು ಅದರರ್ಥ ನೀನು ವಿಶ್ವಾಸಿ, ಆದ್ರೆ ಲೋಕಾನುಸಾರವಾಗಿ ಜೀವಿಸ್ತಾ ಇದೀಯಾ. God has made you believer, not to live worldly. ದೇವರು ನಿನ್ನನ್ನು ವಿಶ್ವಾಸಿಯಾಗಿ ಮಾಡಿದ್ದು ತನ್ನ ಮಕ್ಕಳಾಗಿ, ಯಾಕಂದ್ರೆ ಲೋಕ ಪ್ರಕಾರವಾಗಿ ಜೀವಿಸಬಾರದೆಂದು. Don't live according to the standard of this world. ಈ ಲೋಕದ ಪ್ರಕಾರ, ಲೋಕದ ಮಟ್ಟದ, ಲೋಕದ ಆಲೋಚನೆಗಳ ಪ್ರಕಾರವಾಗಿ ನೀನು ಜೀವಿಸಬೇಡ. Hallelujah. ಹಲ್ಲೆಲೂಯಾ. Don't say that I did not do any wrong. ಈ ರೀತಿಯಲ್ಲಿ ಹೇಳಬೇಡ, ನಾನು ಯಾವ ತಪ್ಪು ಮಾಡಲಿಲ್ಲ ಅಂತ ಹೇಳಬೇಡ. But God says, you have the name liveth, but you are dead. ಆದ್ರೆ ದೇವರು ಹೇಳ್ತಾ ಇದೆ, ನೀನು ಹೆಸರಿಗಾಗಿ ಜೀವಿಸ್ತಾ ಇದೀಯಾ, ಆದ್ರೆ ನೀನು ಸತ್ತು ಹೋಗಿದ್ದ ವ್ಯಕ್ತಿಯಾಗಿ. You say everything is all right. ನೀನು ಹೇಳ್ಬೋದು ಎಲ್ಲ ಸರಿಯಾಗಿದೆ ಎಂದು. But the Lord says you are dead. ಆದ್ರೆ ದೇವರು ಹೇಳ್ತಾ ಇದೆ, ನೀನು ಸತ್ತು ಹೋಗಿದ್ದ ಪರಿಸ್ಥಿತಿಯಲ್ಲಿ ಇದೆಯಾ. Because you are not acting on God's word. ಯಾಕಂದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ನೀನು ಪ್ರತಿಕ್ರಿಯೆ ತೋರಿಸದೇ ಇದ್ದ ಕಾರಣ. We must act according to God's word. ದೇವರ ವಾಕ್ಯದ ಪ್ರಕಾರವಾಗಿ ನಾವು ಕಾರ್ಯ ಮಾಡಬೇಕು, ಪ್ರತಿಕ್ರಿಯೆ ತೋರಿಸಬೇಕು. Hallelujah. ಹಲ್ಲೆಲೂಯಾ. Word of God will bring you to fear God. ದೇವರ ವಾಕ್ಯವು ಏನು ಮಾಡುತ್ತದಂದ್ರೆ, ನಿನ್ನನ್ನು ಅದನ್ನು ಕೇಳಿ ಸ್ವೀಕರಿಸ್ತಾ ಇರುವಾಗ ದೇವರಿಗೆ ಭಯಪಡುವಂತ ಜೀವನವನ್ನು ನಿನಗೆ ಒದಗಿಸುತ್ತದೆ. Hallelujah. ಹಲ್ಲೆಲೂಯಾ. Why we read God's word? ಯಾಕೆ ನಾವು ದೇವರ ವಾಕ್ಯವನ್ನು ಓದುತ್ತೇವೆ? Word of God will bring you to fear God. ಆ ವಾಕ್ಯವನ್ನು ಓದಿ ವಿಷಯಗಳನ್ನು ಗ್ರಹಿಸುವಾಗ ದೇವರ ಭಯವು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತದೆ. I don't know how many are reading like that. ಎಷ್ಟು ಜನರು ಆ ರೀತಿಯಲ್ಲಿ ಓದ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. But I tell you, if you read scriptures, ನೀನು ದೇವರ ವಾಕ್ಯಗಳು ನೀನು ಓದುವಾಗ word of God will bring you to fear God. ದೇವರ ವಿಷಯಗಳಿಗೆ ನೀನು ಭಯಪಡುವಂತೆ, ದೇವರ ಭಯವು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತದೆ ದೇವರ ವಾಕ್ಯವು. If you are not fear God, ನೀನು ದೇವರಿಗೆ ಭಯಪಡದೇ ಇದ್ರೆ you don't hate evil. ನೀನು ಕೆಟ್ಟ ವಿಷಯಗಳನ್ನು ದ್ವೇಷಿಸಲು ಆಗುವುದಿಲ್ಲ. You don't hate the world. ಲೋಕದ ವಿಷಯಗಳನ್ನು ದ್ವೇಷಿಸಲು ಆಗುವುದಿಲ್ಲ. Word of God must bring fear to you. ದೇವರ ವಾಕ್ಯವೇ ನಿಮಗೆ ಭಯವನ್ನು ಉತ್ಪನ್ನ ಮಾಡುತ್ತದೆ, ದೇವರ ಭಯವನ್ನು. Hallelujah. ಹಲ್ಲೆಲೂಯಾ. When fear of God come upon your lives, ದೇವರ ಭಯವು ನಿನ್ನ ಜೀವನದ ಮೇಲೆ ಪ್ರತ್ಯಕ್ಷಪಡಿಸಲ್ಪಡುವಾಗ insulting words shouldn't come out of your mouth. ನಿನ್ನ ಬಾಯಿಂದ ಬೇರೆಯವ್ರನ್ನು ಕೀಲವಾಗಿ ಮಾತನಾಡುವಂತ ಮಾತುಗಳು ನಿನಗೆ ಬರುವುದಿಲ್ಲ. Hallelujah. ವ್ಯಂಗ್ಯವಾಗಿ ಒಂದು You don't ಅವಮಾನಪಡಿಸುವಂತ ಮಾತುಗಳು. insult anybody. ಯಾರನ್ನು ಕೂಡ ಅವಮಾನಗ ರೀತಿಯಲ್ಲಿ ನೀನು ಎಗತಾಳಿಯಾಗಿ ಅವಮಾನವಾಗಿ ಮಾತನಾಡುವುದಿಲ್ಲ. Not only in words, in deeds. ಆ ಮಾತುಗಳು ಮಾತ್ರವೇ ಅಲ್ಲ, ಕ್ರಿಯೆಗಳು ಕೂಡ ನೀನು ಮಾಡುವುದಿಲ್ಲ. ಅವ್ರು ನೋಡಿದಾಗ anything you don't insult anybody. ಯಾರನ್ನು ಕೂಡ ನೀನು ಅವ್ರನ್ನು ಕೀಲವಾಗಿ ಕಡಿಮೆಯಾಗಿ ಆ ರೀತಿಯಲ್ಲಿ ನಿನ್ನ ಕ್ರಿಯೆಗಳಲ್ಲಿ ತೋರಿಸುವುದಿಲ್ಲ, ಮಾತುಗಳಲ್ಲಿ ತೋರಿಸುವುದಿಲ್ಲ. Because you fear God. ಯಾಕಂದ್ರೆ ನೀನು ದೇವರಿಗೆ ಭಯಪಡ್ತೀಯಾ. Hallelujah. ಹಲ್ಲೆಲೂಯಾ. I fear God. ನೀನು ದೇವರಿಗೆ ಭಯಪಡುವವನ. Tell to somebody, I fear God. ನಾನು ದೇವರಿಗೆ ಭಯಪಡುತ್ತೇನೆ, ನಾನು ದೇವರಿಗೆ ಭಯಪಡುತ್ತೇನೆ. Hallelujah. ಹಲ್ಲೆಲೂಯಾ. I act upon his word. ಆತನ ವಾಕ್ಯದ ಪ್ರಕಾರ ಕಾರ್ಯ ತೋರಿಸುತ್ತೇನೆ ನಾನು. I fear God. ನಾನು ದೇವರಿಗೆ ಭಯಪಡುತ್ತೇನೆ. ಅರಿಕೆ ಮಾಡ್ರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. I fear God. Do you fear God? You are ನಾನು somebody. ದೇವರಿಗೆ ಭಯಪಡ್ತಾ ಇದ್ದೆ, ನೀವು ದೇವರಿಗೆ ಭಯಪಡ್ತಾ ಇದೀಯಾ? Yes. Amen. Amen. Hallelujah. Hallelujah. Think I want to say something. ಇಲ್ಲಿ ನಾನು ಕೆಲವು ವಿಷಯಗಳನ್ನು ಹೇಳಬೇಕಂತಿದ್ದೀನಿ. The church not emotionally started. ಈ ಒಂದು ಸಭೆ ಏನೋ ಭಾವೋದ್ರೇಕಗಳಿಂದ
ಪ್ರಾರಂಭಿಸಲ್ಪಟ್ಟಿರುವಂಥ ಸಭೆ ಅಲ್ಲ ಇದು. Not to for show something that I am started a church. ನಾನೇನೋ ತೋರಿಸಿಕೊಳ್ಳುವುದಕ್ಕೆ ನಾನು ಈ ಸಭೆಯನ್ನು ಪ್ರಾರಂಭಿಸಿದ್ದೇನೆ ಅಂತ ತೋರಿಸಿಕೊಳ್ಳುವುದಕ್ಕೆ ಇದು ಪ್ರಾರಂಭಿಸಲಿಲ್ಲ. Not that proving that I am called ನಾನು by God. ದೇವರಿಂದ ಕರೆಯಲ್ಪಟ್ಟಿದ್ದೇನೆ ಅಂತ ನಾನು ರುಜುಪಡಿಸುವುದಕ್ಕೆ ನಾನು ಇಲ್ಲಿ ಇದನ್ನು ಪ್ರಾರಂಭಿಸಲಿಲ್ಲ. Not that oh I too also can run the church. ನಾನು ಕೂಡ ಸಭೆಯನ್ನು ಸಭೆಯನ್ನು ನಡೆಸುತ್ತೇನೆ ಅನ್ನುವುದಕ್ಕೆ ನಾನು ಸಭೆಯನ್ನು ಪ್ರಾರಂಭಿಸಲಿಲ್ಲ. Not emotionally started. ಇದು ಯಾವುದೋ ಭಾವೋದ್ರೇಕಗಳಿಂದ ಇದು ಪ್ರಾರಂಭವಾಗಲಿಲ್ಲ. God called me and put a burden in my heart. God said you have to do this. ದೇವರು ನನ್ನನ್ನು ಕರೆದು ಆತನಕ್ಕಿರುವಂಥ ದೇವರ ಭಾರವನ್ನು ನನ್ನಲ್ಲಿಟ್ಟು ಇದು ನೀನು ಮಾಡಬೇಕಂತ ದೇವರು ಖಚಿತಪಡಿಸಿದನು. Hallelujah. Hallelujah. Now many came to know that the Lord only sent us. ನಿನಗೆ ಈಗ ಬಹಳಷ್ಟು ಜನರಿಗೆ ಗೊತ್ತಾಗಿದೆ ದೇವರೇ ನಮ್ಮನ್ನು ಕರೆದಿದ್ದಾರೆ ಕಲಿಸಿದ್ದಾರೆಂದು. In the beginning you may not believe that, now many came to know that we are called by God. ಪ್ರಾರಂಭದಲ್ಲಿ ನೀವು ಬಹಳಷ್ಟು ಜನರು ನಾವು ನಂಬದೇ ಇರಬಹುದು ನಮ್ಮನ್ನು ದೇವರು ಕರೆದಿದ್ದಾನೆ ಅಂತ, ಆದರೆ ಈಗ ನೀವು ತಿಳಿದುಕೊಂಡಿದ್ದೀರಿ. In the beginning many may talk about us very bad. ಪ್ರಾರಂಭದಲ್ಲಿ ಬಹಳಷ್ಟು ಜನರು ನಮ್ಮ ಪರವಾಗಿ ಕೆಟ್ಟದಾಗಿ ಮಾತನಾಡಿರಬಹುದು. Those who are talked bad about us, their lives are going up and down. ಯಾರು ನಮ್ಮ ಕುರಿತು ತಪ್ಪಾಗಿ ಮಾತನಾಡಿದ್ದಾರೋ, ಹಿಂದೆ ಮಾತನಾಡಿದ್ದಾರೋ, ಅವರ ಜೀವನಗಳು ಈಗ ಹೆಚ್ಚು ಕಡಿಮೆ ಜೀವನಗಳಾಗಿ ಬಿಟ್ಟಿದೆ. But still we are praying for them. ಆದರೆ ಕೂಡ ಅವರಿಗಾಗಿ ನಾವು ಇನ್ನೂ ಪ್ರಾರ್ಥನೆ ಮಾಡ್ತಾನೇ ಇದ್ದೇವೆ. Hallelujah. Hallelujah. 1 Samuel 15 chapter 23rd verse. ಮೊದಲನೇ ಸಮುವೇಲನು 15ನೇ ಅಧ್ಯಾಯ 23rd verse. 23ನೇ ವಚನ ಹೇಳುತ್ತದೆ, God said to Saul, ದೇವರು ಸೌಲನಿಗೆ ಹೇಳಿದ್ದೇನೆಂದರೆ, thou art rejected the Lord. ನೀನು ಕರ್ತನನ್ನು ತಿರಸ್ಕರಿಸಿದೆಯಲ್ಲ. He also rejected you being a king. ನಿನ್ನನ್ನು ಕೂಡ ದೇವರು ಈಗ ತಿರಸ್ಕಾರ ಮಾಡ್ತಾ ಇದ್ದಾನೆ, ಅರಸನಿಂದ ನಿನ್ನನ್ನು ತೆಗೆದು ಬಿಡ್ತಾ ಇದ್ದಾರೆ. That means ಅದನ್ನರ್ಥ, if you reject him, what he says to do, ದೇವರು ನಿನಗೆ ಏನು ಮಾಡು ಅಂತ ಹೇಳ್ತಾನೋ ಅದನ್ನು ನೀನು ತಿರಸ್ಕಾರ ಮಾಡಿದ್ರೆ, you don't reign in your life. ನಿನ್ನ ಜೀವನದಲ್ಲಿ ನೀವು ಪರಿಪಾಲಿಸುವಂತ ವ್ಯಕ್ತಿಯಾಗಿ ಜೀವಿಸುವುದಿಲ್ಲ. You will be ruled by circumstances. ನೀನು ಹೆಂಗಂದ್ರೆ ಪರಿಸ್ಥಿತಿಗಳಿಂದ ನೀನು ಪರಿಪಾಲಿಸಲ್ಪಡ್ತೀಯಾ. You will be ruled by poverty. ಈ ಒಂದು ಬಡತನದಿಂದ ನೀನು ಪರಿಪಾಲಿಸಲ್ಪಡ್ತೀಯಾ. You will be ruled by the people. ಜನರಿಂದ ನೀನು ಪರಿಪಾಲಿಸಲ್ಪಡ್ತೀಯಾ. Why? Because you did not do what the Lord says. ಯಾಕಂದ್ರೆ ಕರ್ತನು ಏನು ಹೇಳಿದ್ದಾನೋ ಅದನ್ನು ಮಾಡದೇ ಇರುವುದಕ್ಕೆ ಕಾರಣ. Lord said, ಕರ್ತನು ಹೇಳಿದ್ದಾರೆ, you rejected the Lord, that's what Lord rejected you to be a king. ಇಲ್ಲಿ ಸಮುವೇಲ ಪ್ರವಾದಿ ಹೇಳ್ತಾ ಇದ್ದಾನೆ ಅಂದ್ರೆ ಕರ್ತನನ್ನು ನೀನು ತಿರಸ್ಕಾರ ಮಾಡಿದ್ಯಾ, ಈಗ ಕರ್ತನೇ ನಿನ್ನನ್ನು ರಾಜನಾಗಿರುವುದರ ಸ್ಥಾನವನ್ನು ತಿರಸ್ಕಾರ ಮಾಡಿ ತೆಗೆದು ಹಾಕುತ್ತಾ ಇದ್ದೇನೆ ಎಂದು. Listen 24th verse very carefully. 24ನೇ ವಚನವು ಬರುತ್ತದೆ, 24ನೇ ವಚನ ಹೇಳುತ್ತದೆ, Saul said to Samuel, ಸೌಲ ರಾಜನು ಸಮುವೇಲಿಗೆ ಹೇಳಿದ್ದೇನೆಂದ್ರೆ, I have sinned. ನಾನು ಪಾಪ ಮಾಡಿದ್ದೇನೆ. Why he sinned? ಯಾಕೆ ಪಾಪ ಮಾಡಿದ್ದಾನೆ? Because I feared the people and obeyed their voice. ನಾನು ಜನರಕ್ಕೆ ಭಯಪಟ್ಟು ಅವರ ಮಾತುಗಳಿಗೆ ಕಿವಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. He did not obey the Lord, he feared the people and obeyed their voice. ದೇವರು ಕಾಣದೇ ಇರುವಂತ ದೇವರು ನೋಡ್ತಾ ಇದ್ದಾನೆ ಅಂತ ದೇವರಿಗೆ ಭಯಪಡಲಿಲ್ಲ, ಕಾಣಿಸುವಂತ ಜನರು ಏನನ್ನು ಕೊಳ್ತಾರೋ ಅಂತ ಹೇಳಿ ಅವರನ್ನು ನೋಡಿ ಭಯಪಡ್ತಾ ಇದ್ದಾನೆ ವಿಷಯಗಳನ್ನು. Many people instead of obeying God, they fear people and disobey God. ಬಹಳಷ್ಟು ಜನರು ದೇವರಿಗೆ ಭಯಪಡುವುದಕ್ಕಿಂತ ಜನರನ್ನು ನೋಡಿ ಅವ್ರೇನು ಅನ್ಕೊಂತಾರೋ ಏನ್ ತಿಳ್ಕೊಂತಾರೆ ಅಂತ ಹೇಳಿ ಜನರಿಗೆ ಭಯಪಟ್ಟು ದೇವರ ಅವಿಧೇಯತೆ ತೋರಿಸ್ತಾರೆ. Hallelujah. Don't fear people and submit yourself to them. ಜನರಕ್ಕೆ ನೀನು ಒಪ್ಪಿಸಿಕೊಂಡು ಅವರಿಗೆ ಭಯಪಟ್ಟು ಅವರಿಗೆ ಸರೆಂಡರ್ ಆಗಬೇಡ. There are many people fear people and speak lies. ಬಹಳಷ್ಟು ಜನರಕ್ಕೆ ಭಯಪಟ್ಟು ಸುಳ್ಳು ಹೇಳುತ್ತಾರೆ. There are many people fear people and they go worldly. ಜನರಿಗೆ ಭಯಪಟ್ಟು ಅವರು ಲೋಕ ಪ್ರಕಾರವಾಗಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಹಂಗೆ ಹೋಗ್ತಾರೆ. There are many people fear people and they put the bindi. ಅವರು ಜನರಿಗೆ ಭಯಪಟ್ಟು ಏನು ಅನ್ಕೊಂತಾರ ಅಂತ ಹೇಳಿ ಆ ಒಂದು ಬೊಟ್ಟು ಹಿಡ್ಕೊಳ್ತಾ ಇರ್ತಾರೆ. There are many people fear people and they will follow the traditions. ಆ ಒಂದು ಜನರು ಏನು ಅನ್ಕೊಂತಾರ ಅಂತ ಹೇಳಿ ಪದ್ಧತಿಗಳನ್ನ ಅವರು ಹಿಂಬಾಲಿಸ್ತಾ ಇರ್ತಾರೆ. The same way this here Saul was, he said I fear people and obeyed their voice. ಇಲ್ಲಿ ಸೌಲನು ಕೂಡ ಹೇಳ್ತಾ ಇದ್ದೇನೆ, ನಾನು ಜನರಕ್ಕೆ ಭಯಪಟ್ಟು ಅವರ ಸ್ವರಕ್ಕೆ ಕಿವಿ ಕೊಟ್ಟಿದ್ದೇನೆಂದು.
We are here only fear God, not fear people. ದೇವರಿಗೆ ಭಯಪಡುವುದಕ್ಕಾಗಿ ನಾವು ಇಲ್ಲಿದ್ದೇವೆ, ಜನರಿಗೆ ಭಯಪಡುವುದಕ್ಕೆ ಅಲ್ಲ. ನಾವು ನಮ್ಮ ಅಕ್ಕಗೆ ಭಯಪಟ್ಟು ಇದು ಮಾಡಿದಿನಪ್ಪ, ನಮ್ಮ ಅಕ್ಕಗೆ ಭಯಪಟ್ಟು ಇದು ಮಾಡಿದ್ದೀನಿ, ನಮ್ಮ ಅಣ್ಣಗೆ ಭಯಪಟ್ಟು ಇದು ಮಾಡಿದೆ, ಐ ಫಿಯರ್ ಟು ಮೈ ಬ್ರದರ್ ಅಂಡ್ ಐ ಡಿಡ್ ಇಟ್. ನಾನು ನಮ್ಮ ಮಕ್ಕಳಿಗೆ ಭಯಪಟ್ಟು ಇದು ಮಾಡಿದೆ, ನಾನು ನನ್ನ ಮಕ್ಕಳಿಗೆ ಭಯಪಟ್ಟು ಇದನ್ನು ಮಾಡಿದೆ. Fear people and obeyed their voice. ಜನರಿಗೆ ಭಯಪಟ್ಟು ಅವರ ಸ್ವರಕ್ಕೆ ಕಿವಿ ಕೊಡುತ್ತಾರೆ. John 5th chapter 44th verse says, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, if you seek the honor of man, ಮನುಷ್ಯರ ಒಂದು ಗೌರವವನ್ನು ನೀನು ಹುಡುಕುವವನಾದರೆ you cannot act upon the word of God. ದೇವರ ವಾಕ್ಯ ಪ್ರಕಾರವಾಗಿ ಕಾರ್ಯ ಮಾಡಲು ಪ್ರತಿಕ್ರಿಯೆ ತೋರಿಸಲು ಆಗುವುದಿಲ್ಲ ಎಂದು. He said, don't seek the honor of man. ಮನುಷ್ಯರ ಗೌರವವನ್ನು ನೀನು ನೋಡಬೇಡ. Hallelujah. Hallelujah. Don't seek the honor from man. ಮನುಷ್ಯರಿಂದ ನೀನು ಗೌರವವನ್ನು ನೋಡಬೇಡ. Many people, they don't lift up their hands in worship because some people will see. ಬಹಳಷ್ಟು ಜನರು ಕೈಗಳು ಮೇಲಕ್ಕೆತ್ತಿ ದೇವರನ್ನು ಆರಾಧಿಸುವುದಿಲ್ಲ. ಕಾರಣ ಏನಂದ್ರೆ ಬಗಲಿಗೆ ಅವರು ಏನು ಅನ್ಕೊಂತಾರೋ ಎಂದು ಇತರನ್ನು ನೋಡಿ. Because fear of people, they don't lift up their hands. ಮನುಷ್ಯರಿಗೆ ಭಯಪಡುವುದರಿಂದ ಕೈಗಳು ಕೂಡ ಎತ್ತುವುದಿಲ್ಲ. They don't stand in the presence of God because of fear of people. ಜನರನ್ನು ನೋಡಿ ಅವರು ಭಯಪಟ್ಟು ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಂಡು ಕೂಡ ನಿಂತುಕೊಳ್ಳುವುದಿಲ್ಲ. But I tell you, I will not be ashamed to do anything in the presence of God. ದೇವರ ಸನ್ನಿಧಿಯಲ್ಲಿ ಏನೇ ಆತನ ವಿಷಯಗಳು ಮಾಡುವುದಕ್ಕೆ ನಾನು ಎಂದಿಗೂ ಅವಮಾನಗೊಳ್ಳುವುದಿಲ್ಲ. Hallelujah. 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 Whatever the work he asked me to do, I am ready to do. I don't be ashamed before the people. ದೇವರು ಏನೇನು ಕೆಲಸವನ್ನು ಮಾಡಬೇಕಂತ ನನಗೆ ಹೇಳುತ್ತಾರೋ ಆ ವಿಷಯಗಳನ್ನು ಮಾಡುವುದಕ್ಕೆ ನಾನು ಎಂದಿಗೂ ಅವಮಾನ ಪಡುವುದಿಲ್ಲ, ಜನರಿಗೆ ಭಯಪಡುವುದಿಲ್ಲ ನಾನು. Hallelujah. Hallelujah. If you seek honor from man, ಮನುಷ್ಯನಿಂದ ನೀನು ಗೌರವವನ್ನು ನೀನು ಹುಡುಕುತ್ತಾ ಇದ್ರೆ you cannot act on God's word. ದೇವರ ವಾಕ್ಯದ ಪ್ರಕಾರವಾಗಿ ಪ್ರತಿಕ್ರಿಯೆ ತೋರಿಸಲು ನಿನಗೆ ಆಗುವುದಿಲ್ಲ. Beloved, I tell you, honor that cometh from the Lord is worth. ನನ್ನ ಪ್ರಿಯರೇ, ಗೌರವವು ನಿನಗೆ ಎಲ್ಲಿಂದ ಬರಬೇಕಂದ್ರೆ ದೇವರಿಂದ ಬರಬೇಕು, ಅದಕ್ಕೆ ಬೆಲೆ ಇರುತ್ತದೆ. Hallelujah. Hallelujah. Do you want honor from man or do you want honor from God? ದೇವರಿಂದ ನಿನಗೆ ಗೌರವ ಬೇಕಾ, ಮನುಷ್ಯರಿಂದ ನಿನಗೆ ಗೌರವ ಬೇಕಾ? ದೇವರಿಂದ. The honor comes from the Lord is worth. ದೇವರಿಂದ ಬರುವಂತ ಗೌರವ ಅದಕ್ಕೆ ಬೆಲೆ ಇದೆ. That no man can take it out. ಆ ಗೌರವ ಯಾವ ಮನುಷ್ಯನು ನಿನ್ನಿಂದ ಕದ್ದುಕೊಳ್ಳಲು ಆಗುವುದಿಲ್ಲ. But the honor which comes from the man, you may take out. ಮನುಷ್ಯರಿಂದ ನಿನಗೆ ಗೌರವ ಬಂದ್ರೆ ಆ ಗೌರವ ಒಂದಿನ ಬಿಟ್ಟು ಹೋಗ್ಬಿಡ್ತದೆ, ತೆಗೆದು ಬಿಡ್ತಾರೆ. Hallelujah. Hallelujah. ಒಂದ್ ಸತಿ ಚೇರ್ ಹಾಕಿ ಕುಂದ್ರಿಸ್ತಾರೆ, ಒಂದ್ ಸತಿ ಅಸಲ್ ನಿನ್ಗೆ ನೋಡ್ಲಾರ್ದಂಗೆ ಇರ್ತಾರೆ ಜನ. ನಿನ್ನನ್ನು ಮನುಷ್ಯರಿಂದ ಗೌರವ ಹೆಂಗಂದ್ರೆ ಒಂದಿನ ನಿನಗೆ ಚೇರ್ ಹಾಕಿ ಕೂಡಿಸ್ತಾರೆ, ಇನ್ನೊಂದಿನ ಕೂಡಿಸುವುದಿಲ್ಲ. ಇನ್ನೊಂದ್ಸತಿ ಚಾಪೆ ಹಾಕಿ ಕುಂದ್ರು ಅಂತಾರ, ಇನ್ನೊಂದ್ಸತಿ ಚಾಪೆ ಹಾಕಿ ಕೂಡ ಅಂತಾರೆ. But the honor cometh from the Lord is worth. ಆದರೆ ಕರ್ತನಿಂದ ಬರುವಂತ ಗೌರವ ಅದಕ್ಕೆ ಬೆಲೆ ಇರುತ್ತದೆ. Hallelujah. Hallelujah. We always seek the honor from the Lord. ನಾವು ಯಾವಾಗಲೂ ದೇವರಿಂದ ಗೌರವವನ್ನು ಹುಡುಕುತ್ತೇವೆ. If the Lord turn away from man, ಮನುಷ್ಯನಿಂದ ದೇವರು ಬಿಟ್ಟುಕೊಟ್ಟಿದ್ದಾನೆಂದ್ರೆ ತಿರುಗಿದಾನೆಂದ್ರೆ I tell you, he cannot live right. ಅಂತ ವ್ಯಕ್ತಿ ಸರಿಯಾಗಿ ಜೀವಿಸುವುದಕ್ಕೆ ಆಗುವುದಿಲ್ಲ. ಇವನು ಬಿಲೀವರ್, ಒಳ್ಳೆ ಬಿಲೀವರ್ ಆಗಿದ್ದಪ್ಪ, ಇವಾಗ ಹಿಂಗಾಗ್ಬಿಟ್ಟಿದ್ದಾನೆ. he was very good believer, why he became like this? ಎಷ್ಟೋ ಒಳ್ಳೆ ಚೆನ್ನಾಗಿದ್ದ ಇವನು, ಆದ್ರೆ ಇವಾಗ ಯಾಕೆ ಹಿಂಗಾಗ್ಬಿಟ್ಟಿದ್ದಾನೆ? he was very good, why he became like this ಅಂತ ಪ್ರಶ್ನೆಗಳು ಕೇಳುತ್ತಾರೆ ಜನರು. If the Lord turn away from you, he cannot have right thinking. ದೇವರು ತನ್ನ ಹಸ್ತವನ್ನು ಆ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಯಿಂದ ತೆಗೆದು ಹಾಕಿದ್ರೆ ಅದಕ್ಕೆ ಆಲೋಚನೆಗಳು ಕೂಡ ಸರಿಯಾಗಿ ಬರುವುದಿಲ್ಲ. He become a wicked man. ಆತನು ಮೂರ್ಖನಾಗಿ ಒಂದು ಕೆಟ್ಟ ವ್ಯಕ್ತಿಯಾಗಿ ಮಾರ್ಪಡಿಸಲ್ಪಡ್ತಾನೆ. Listen, 1 Samuel 16 chapter 1st verse. ಮೊದಲನೇ ಸಮುವೇಲನ 16ನೇ ಅಧ್ಯಾಯ ಮೊದಲನೇ ವಚನ 16ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. Listen carefully. Saul was rejected to be a king. ಸೌಲನು ತಿರಸ್ಕಾರ ಮಾಡಲ್ಪಟ್ಟಿದ್ದಾನೆ ರಾಜನಾಗಿರುವುದಕ್ಕೆ. No more he can reign the kingdom. ಈಗ ಆತನು ಪರಿಪಾಲಿಸುವುದೇ ಇಲ್ಲ ರಾಜ್ಯವನ್ನು. But next thing, Lord said to Samuel. ಈಗ ಆದ ನಂತರ ಸಮುವೇಲನು ದೇವರು ಒಂದು ಮಾತು ಸಮುವೇಲನಿಗೆ ಕೇಳ್ತಾ ಇದ್ದಾರೆ, Go and anoint Jesse family. ಜೆಸ್ಸಿ ಕುಟುಂಬದಲ್ಲಿರುವಂತ ವ್ಯಕ್ತಿಯನ್ನು ನೀನು ಹೋಗಿ ಅಭಿಷೇಕಿಸು ಅಂತ ಸಮುವೇಲನಿಗೆ ದೇವರು ಮಾತನಾಡಿದರು. Second verse. ಎರಡನೇ ವಚನ ಹೇಳುತ್ತದೆ, Samuel said to God. ದೇವರಿಗೆ ಸಮುವೇಲನು ಹೇಳುವುದೇನೆಂದ್ರೆ, If the Saul know that. ಒಂದು ವೇಳೆ ಸೌಲನಿಗೆ ಇದು ಗೊತ್ತಾಗಿದ್ರೆ he will kill me. ಆತನು ನನ್ನನ್ನು ಸಂಹರಿಸುತ್ತಾನೆ, ಸಾಯಿಸ್ತಾನೆ. He feared.
ಆತನು ಭಯಪಟ್ಟಿದ್ದಾನೆ ಸಮುವೇಲು ಪ್ರವಾದಿ ಸೌಲನ ಕುರಿತು. Why did Samuel thought like this? ಯಾಕೆ ಸಮುವೇಲು ಪ್ರವಾದಿ ಈ ರೀತಿಯಲ್ಲಿ ಸೌಲನ ಕುರಿತು ಯೋಚಿಸಿದಾನೆ? Because he know that spirit of God departed from Saul. ಯಾಕಂದ್ರೆ ಆತನು ಗ್ರಹಿಸಿದಾನೆ ಸಮುವೇಲನು ಪವಿತ್ರಾತ್ಮ ದೇವರು ಆತನಿಂದ ಬೇರಾಗಿ ಹೋಗಿದ್ದಾನೆಂದು. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದೀಯಾ? Same people who are praised us. ಯಾರು ನಮ್ಮನ್ನು ಹೊಗಳಿರ್ತಾರೋ ಆ ಜನರೇ, If the spirit of God depart from them, ಅವರಿಂದ ಪವಿತ್ರ ಆತ್ಮ ದೇವರು ಒಳಗಿರ್ತಾರೆ. ಆದರೆ ಆತನ ಇಂಟರ್ಫಿಯರ್ ಆಗದೆ ಆತನ ಹಸ್ತವನ್ನು ಕಾರ್ಯರೂಪದಲ್ಲಿ ತೋರಿಸದೇ ಇದ್ರೆ ಅವರ ಮುಖಾಂತರ he become a enemy. ಅವ್ರೇನಾಗುತ್ತಾರೆ ಅಂದ್ರೆ ವೈರಿಗಳಾಗಿ ನಿಮ್ಗೂ ಮಾರ್ಪಡಿಸಲ್ಪಡ್ತಾರೆ ದೇವರ ವಿಷಯಗಳಿಗೆ ವಿರುದ್ಧವಾಗಿ. Hallelujah. Hallelujah. The same people who praised, they will go and tell to everybody that these people are wrong. ಯಾರು ನಿನ್ನನ್ನು ಹೊಗಳಿರ್ತಾರೋ ಅವರೇ ಹೋಗಿ ಅಂತ ಜನರೇ ಹೋಗಿ ಇವರು ತಪ್ಪು ಅಂತ ಹೇಳಿ ಸಾರಿಬಿಡ್ತಾರೆ. Amen. Hallelujah. Hallelujah. Because spirit of God left them. ಯಾಕಂದ್ರೆ ಅವರನ್ನು ಪವಿತ್ರ ಆತ್ಮ ದೇವರು ಬಿಟ್ಟಿದ್ದ ಕಾರಣ. When we see David, ದಾವೀದನ ನೋಡುವಾಗ, David also sinned against God. ದಾವೀದನು ಕೂಡ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದನು. In two major occasions. ಎರಡು ದೊಡ್ಡ ವಿಷಯಗಳಲ್ಲಿ ಆತನು ದೊಡ್ಡ ತಪ್ಪುಗಳು ಮಾಡಿದಾನೆ. When he numbered Israel according to 2 Samuel 24th chapter, ಎರಡನೇ ಸಮುವೇಲನ 24ನೇ ಅಧ್ಯಾಯ ಪ್ರಕಾರವಾಗಿ ಇಸ್ರಾಯೇಲ್ ಜನರನ್ನು ಲೆಕ್ಕ ಮಾಡುತ್ತಾ ಇರುವಾಗ he sinned against God. ದೇವರಿಗೆ ವಿರುದ್ಧವಾಗಿ ಅವರನ್ನು ಲೆಕ್ಕ ಮಾಡಿ ಅವರ ಜನರ ಸಂಖ್ಯೆಯನ್ನು ಇಸ್ರಾಯೇಲ್ ಜನರ ಸಂಖ್ಯೆಯನ್ನು ಲೆಕ್ಕ ಮಾಡಿ ಆತನು ಪಾಪ ಮಾಡಿದಾನೆ. Why I am sharing this to you? ಯಾಕೆ ನಿಮಗೂ ಇದನ್ನು ನಾನು ಬೋಧಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ? You may think why pastor is sharing this. ಯಾಕೆ ಸಭಾಪಾಲಕರು ಇದನ್ನು ಹೇಳ್ತಾ ಇದ್ದಾರೆ ನನಗೆ? You have the wisdom of God. ನಿನಗೆ ದೇವರ ಜ್ಞಾನವಿದೆ. You have to learn how to take your steps. ನಿನ್ನ ಒಂದು ಹೆಜ್ಜೆಗಳನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು, ಹಾಕಬೇಕು ಅನ್ನುವಂತೆ ನೀನು ತೀರ್ಮಾನ ಮಾಡಬೇಕು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀನಿ? Why I am sharing this? ಯಾಕೆ ನಾನು ಇದನ್ನು ನಿಮಗೆ ಹೇಳ್ತಾ Holy ಇದ್ದೀನಿ? Spirit of God dwells in you. You have wisdom of God. ಪವಿತ್ರ ಆತ್ಮ ದೇವರು ನಿನ್ನಲ್ಲಿದ್ದ ಕಾರಣ ನಿನಗೆ ಜ್ಞಾನವಿದೆ. You have to learn how to take steps spiritually. ಆತ್ಮೀಯವಾಗಿ ಯಾವ ಹೆಜ್ಜೆಗಳು ನೀನು ಹಾಕಬೇಕು ನೀನು ತಿಳಿದುಕೊಳ್ಳಬೇಕು. After you born again, ನೀನು ತಿರುಗಿ ಜನ್ಮಿಸಿದ ನಂತರ you came out of sin. There will be no sin at all in you. ಪಾಪದಿಂದ ನೀನು ಹೊರಗೆ ಬಂದಿದ್ದೀ, ನಿನ್ನಲ್ಲಿ ಪಾಪವೇ ಇಲ್ಲ. But many people, their mind is still on the lustful thoughts. ಬಹಳ ಜನರ ಮನಸ್ಸು ಆ ಒಂದು ಕೆಟ್ಟ ವಿಷಯಗಳ ಮೇಲೆನೇ ಇರುತ್ತದೆ. Many people still they desire the world. ಬಹಳಷ್ಟು ಜನರ ಮನಸ್ಸು ಲೋಕದ ಆಶೆಗಳ ಮೇಲೆ ಇರುತ್ತವೆ. Because they are still having the same imaginations. ಅದೇ ಒಂದು ಯೋಜನೆಗಳಿರ್ತವೆ, ಹಳೆಯ ಯೋಜನೆಗಳೇ. Still the old friends only they are having. ಅವರಿಗೆ ಅದೇ ಹಳೆಯ ಸ್ನೇಹಿತರೇ ಇರ್ತಾರೆ, ಅವರ ಸಹವಾಸವೇ. With the old friends you cannot live right life. ನೀನು ಹಳೆಯ ಸ್ನೇಹಿತರನ್ನೇ ಹಿಂಬಾಲಿಸುತ್ತಾ ನೀನು ಸರಿಯಾಗಿ ಜೀವಿಸಲು ಆಗುವುದಿಲ್ಲ. With old imagination you cannot please God. ಹಳೆ ನಿನಗಿರುವಂತ ಯೋಚನೆಗಳನ್ನೇ ಯೋಚಿಸುತ್ತಾ ಅದೇ ವಿಷಯಗಳನ್ನು ಮಾಡ್ತಾ ಇದ್ರೆ ಕರ್ತನನ್ನು ನೀನು ಆನಂದಿಸುವುದಕ್ಕೆ ಕರ್ತನನ್ನು ಆನಂದಪಡಿಸಲು ನಿನಗೆ ಆಗುವುದಿಲ್ಲ. With the old mind you cannot think right thoughts. ನೀನು ಹಳೆ ಒಂದು ಸ್ವಭಾವದಿಂದನೇ ಆ ಹಳೆ ಒಂದು ಆ ಯೋಚನೆಗಳೇ ನಿನಗಿದ್ರೆ ನೀನು ಸರಿಯಾಗಿ ಯೋಚಿಸುವುದಕ್ಕೆ ಆಗುವುದಿಲ್ಲ. Following the worldly desires you cannot live for God. ನೀನು ಲೋಕವನ್ನು ಹಿಂಬಾಲಿಸುವುದರಿಂದ ದೇವರಕ್ಕಾಗಿ ಜೀವಿಸಲು ಆಗುವುದಿಲ್ಲ. Many believers still have the same temptations. ಬಹಳಷ್ಟು ವಿಶ್ವಾಸಿಗಳಿಗೆ ಅವೇ ಶೋಧನೆಗಳು ಮತ್ತೆ ಹಳೆಯ ಶೋಧನೆಗಳೇ. I tell you, don't yield to the temptations. ಆ ಶೋಧನೆಗಳಿಗೆ ನೀನು ಒಳಗಾಗಬೇಡ. You are born again believer. ನೀನು ತಿರುಗಿ ಜನ್ಮಿಸಿರುವಂತ ವಿಶ್ವಾಸಿ. You have to live right. ನೀನು ಸರಿಯಾಗಿ ಜೀವಿಸಬೇಕು. You have to live right according to the word. ದೇವರ ವಾಕ್ಯವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ಜೀವಿಸಬೇಕು. Hallelujah. Hallelujah. The things what offend you, still it is there. That shouldn't be there. ನಿನಗೆ ಏನೇನು ನೋವು ಪಡಿಸಿದೋ, ಏನೇನು ಕಷ್ಟಗೊಳಿಸಿದೋ ಆ ವಿಷಯಗಳು ಇನ್ನೂ ನಿನಗಿದೆ ಒಳಗ. ಅದೇ ಹೇಳ್ಕೊಂತ ಇರ್ತಾರೆ, ಅದೇ ಹೇಳ್ತಾ ಇರ್ತಾರೆ. ಮೊದಲು ಹೋಗಿರುವಂತ ಎಲ್ಲಾ ತಪ್ಪುಗಳು ಹೇಳಿ ಅದನ್ನೇ ಅಳಕಂತ ಇರ್ತಾರೆ. ಯಾವುದೋ ಯಾವಾಗೋ ಒಂದು ಹಳೆ ವಿಷಯಗಳನ್ನೆಲ್ಲ things that offend you still there. ಇನ್ನೂ ತಪ್ಪು ಮಾಡಿದ ಯಾವುದೇ ವಿಷಯಗಳಾಗಿದ್ದ ವಿಷಯಗಳಾಗಿರ್ತವೆ, ಕಷ್ಟಕ್ಕೆ ಒಳಗಾಗಿದೆ, ಅದನ್ನೇ ಹೇಳ್ಕೊಂಡು through the word of God those things must get out of you. ದೇವರ ವಾಕ್ಯದಿಂದ ಆ ತಪ್ಪಾಗಿರುವಂತ ನೀನು ಹೋಗಿರುವಂತ ಕಷ್ಟ ವಿಷಯ ಅದನ್ನು ಹೊರಗೆ ಹಾಕಬೇಕು. Hallelujah. If God says take out those thoughts means you have to take out. ದೇವರು ಆ ವಿಷಯಗಳನ್ನ ಆಲೋಚನೆಗಳನ್ನ ತೆಗೆದು ಹಾಕು ನಿನ್ನಿಂದ ಅಂದ್ರೆ ತೆಗೆದು ಹಾಕಬೇಕು. If God says
come out of that friendship means you should be come out. ದೇವರು ಆ ಕೆಟ್ಟ ಸ್ನೇಹಿತರಿಂದ ಹೊರಗೆ ಬಾ ಅಂದಾಗ ಅವ್ರನ್ನ ಬಿಟ್ಟು ಬರಬೇಕು. When God says those desires shouldn't be there in you means you have to take out ದೇವರು the ಈ ಒಂದು desires. ಆಶೆಗಳು ಕೆಟ್ಟ ಆಶೆಗಳು ನಿನ್ನಲ್ಲಿ ಇರಬಾರದಂದು ಕೂಡಲೇ ಅದನ್ನು ಬಿಟ್ಟು ಕೊಡಬೇಕು. If God says you have a wrong imagination means you have to take out that imagination. ದೇವರು ಕೆಟ್ಟ ಆಲೋಚನೆಗಳು ನಿನಗಿದೆ ಅಂತ ಹೇಳುವಾಗ ಆ ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕಬೇಕು. Are you with me what I am saying? ಹೇಳುವುದು ನನ್ನ ಸಂಗಡ ನೀನು ಕೇಳ್ತಾ In ಇದ್ದೀರಾ? Hatti, friendship influence is more than God, I can say. ಹಟ್ಟಿದಲ್ಲಿ ಹೆಂಗಂದ್ರೆ ಸ್ನೇಹಿತರ ಪ್ರಭಾವ ದೇವರ ಪ್ರಭಾವಕ್ಕಿಂತ ಹೆಚ್ಚಾಗಿದೆ ಜನರಿಗೆ. They love friends more than God. ದೇವರಕ್ಕಿಂತ ಹೆಚ್ಚಾಗಿ ಸ್ನೇಹಿತರನ್ನೇ ಪ್ರೀತಿ ಮಾಡುತ್ತಾರೆ. Friends influence is very much. ಸ್ನೇಹಿತರ ಪ್ರಭಾವ ಜಾಸ್ತಿ ಇದೆ. I tell you, don't yield yourself to your friends, ನಿನ್ನ yield to the Holy Spirit. ನಿನ್ನ ಸ್ನೇಹಿತರಕ್ಕೆ ನೀನು ಒಪ್ಪಿಸಿಕೊಳ್ಳಬೇಡ, ಪವಿತ್ರಾತ್ಮ ದೇವರಕ್ಕೆ ಒಪ್ಪಿಸಿಕೋ. ಆ ದಿನದಲ್ಲಿರು. He is a good friend. ಆತನು ಒಳ್ಳೆಯ ಸ್ನೇಹಿತನು, ಪವಿತ್ರಾತ್ಮನು. Make a right friendship. ಸರಿಯಾದ ಒಂದು ಸ್ನೇಹವನ್ನು ನಿವಾರಿಸಿಕೋ. Hallelujah. Hallelujah. If you are not in the word of God, ನೀನು ದೇವರ ವಾಕ್ಯದಲ್ಲಿ ಇಲ್ಲ ಅಂದ್ರೆ that whole thing still remaineth. ಆ ಒಂದು ಕೆಟ್ಟ ವಿಷಯಗಳು ಆಗಲೇ ನಿನ್ನಲ್ಲಿ ಕಾಣಿಸ್ತಾ ಇರ್ತದೆ ಮನಸ್ಸಿನಲ್ಲಿ. Because you are free to choose. ವಿಷಯಗಳನ್ನ ಆರಿಸಿಕೊಳ್ಳುವುದಕ್ಕೆ ಮನುಷ್ಯನಿಗೆ, ವಿಶ್ವಾಸಿಗೆ, ಯಾರಿಗೆ ಆಗಲಿ ಸ್ವಚಿತ್ತವಿರುತ್ತದೆ. God has given free will to Adam and Eve. ಆದಾಮ ಅವಳಿಗೆ ಕೂಡ ವಿಷಯಗಳನ್ನ ಆರಿಸಿಕೊಳ್ಳುವುದಕ್ಕೆ ದೇವರು ಫ್ರೀ ಚಿತ್ತವನ್ನು ಕೊಟ್ಟಿದ್ದಾರೆ. God only said that you shouldn't eat, that's all. You shouldn't take ದೇವರು ಏನಂತ ಹೇಳಿದಂದ್ರೆ ತಿನ್ನಬಾರದು ಅಷ್ಟೇ ಹೇಳಿದ್ದಾರೆ. ಆದರೆ ತಿನ್ನಬೇಕಾ ತಿನ್ನಬಾರ್ದ ಅವರಿಗೆ ಸಂಬಂಧಿಸಲ್ಪಟ್ಟಿದ್ದ ಆರಿಸಿಕೊಳ್ಳುವುದು. Free will given to them. ಅವರಿಗೆ ಸ್ವಚ್ಛಂದವಾಗಿ ವಿಷಯಗಳನ್ನ ಆರಿಸಿಕೊಳ್ಳುವುದಕ್ಕೆ ಅವ್ರು ಕೊಡಲ್ಪಟ್ಟಿದೆ. They can eat, they don't eat. ಅವ್ರು ತಿನ್ನಬಹುದು, ತಿನ್ನಲಾರದಂಗಿರಬಹುದು, ದೇವರ ಮಾತು ಹೇಳಿ ತಿನ್ನಲಾರದಂಗಿರಬಹುದು. God said don't eat, but still they ate. ದೇವರು ಬೇಡ ಅಂದರೆ ತಿನ್ನಬೇಡ ಅಂತ ಹೇಳಿ ಒಂದು ಮಾತು ಹೇಳಿದ್ದಾನೆ, ಆದ್ರೆ ತಿಂದಿದ್ದಾರೆ. Same way many believers also, God says don't make friendship with the world means they make friendship. ಅದೇ ರೀತಿಯಲ್ಲಿ ದೇವರು ವಿಶ್ವಾಸಿಗಳ ಸಂಗಡ ಲೋಕ ಸ್ನೇಹವನ್ನು ಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡ್ಕೊಂತಾರೆ. Don't imagine wrong things means they imagine same thing. ದೇವರು ತಪ್ಪಾದ ವಿಷಯಗಳನ್ನು ಊಹೆ ಮಾಡಬೇಡ ಅಂದ್ರೆ ಅದನ್ನೇ ಊಹೆ ಮಾಡ್ತಾರೆ. They think wrong thoughts. ತಪ್ಪಾದ ಯೋಚನೆಗಳನ್ನ ಯೋಚಿಸ್ತಾರೆ. They given themselves to the temptations. ಆ ಶೋಧನೆಗಳಿಗೆ ಅವರನ್ನು ಅವರು ಒಪ್ಪಿಸಿಕೊಳ್ಳುತ್ತಾರೆ. That's what Bible says. You have a free will, but you have to choose right ದೇವರು things. ಹೇಳುವುದೇ ವಾಕ್ಯವೇನು ಹೇಳ್ತಂದ್ರೆ ನಿನಗೆ ಸ್ವಾಚಿತ್ತವಿದೆ, ಆದರೆ ದೇವರ ವಿಷಯಗಳನ್ನೇ ನೀನು ಸರಿಯಾಗಿ ಆರಿಸಿಕೊಳ್ಳಬೇಕೆಂದು. Don't choose wrong. ತಪ್ಪಾದ ವಿಷಯಗಳನ್ನ ಆರಿಸಿಕೊಳ್ಳಬೇಡ. Amen. Amen. Hallelujah. Hallelujah. What the word of God tells you, that only you do. ದೇವರ ವಾಕ್ಯವು ಏನು ಹೇಳುತ್ತದೋ ಅದನ್ನೇ ನೀನು ಮಾಡಬೇಕು. When word of God is in you, ದೇವರ ವಾಕ್ಯವು ನಿನ್ನಲ್ಲಿರುವಾಗ word of God will warn you. ದೇವರ ವಾಕ್ಯವು ನಿನ್ನನ್ನು ಕ್ರಮಪಡಿಸ್ತಾ ನಿನಗೆ ಗದರಿಸ್ತಾ ಇರ್ತದೆ. Word of God is a light to your path. ನಿನ್ನ ಒಂದು ಮಾರ್ಗಕ್ಕೆ ದೇವರ ವಾಕ್ಯವೇ ಬೆಳಕು, ಎಚ್ಚರಿಸುತ್ತದೆ ದೇವರ ವಾಕ್ಯವು. It shows the dark parts. ತಪ್ಪಾದ ಹೋಗುವಂತ ವಿಷಯಗಳನ್ನು ತೋರಿಸುತ್ತದೆ, ಯಾವ್ಯಾವ ತಪ್ಪಾದ ವಿಷಯಗಳೆಂದು ನಿನಗೆ. How many says that the word of God showed me dark parts of my life? ನನ್ನ ಜೀವನದಲ್ಲಿ ತಪ್ಪಾದ ವಿಷಯಗಳನ್ನು ದೇವರ ವಾಕ್ಯವು ತೋರಿಸಿದೆ ಅಂತ ಎಷ್ಟು ಜನರು ಹೇಳುತ್ತೀರಿ? Hallelujah. Hallelujah. When I'm preaching from here, how many say the dark parts God showed me? ನಾನು ಇಲ್ಲಿಂದ ಬೋಧನೆ ಮಾಡ್ತಾ ಇರುವಾಗ ತಪ್ಪಾದ ವಿಷಯಗಳನ್ನು ದೇವರು ನನಗೆ ತೋರಿಸ್ತಾ ಇದ್ದಾನೆ ಅಂತ ಎಷ್ಟು ಜನರು ಹೇಳುತ್ತೀರಿ? Word of God always shows dark parts in our life. ದೇವರ ವಾಕ್ಯವು ಯಾವಾಗಲೂ ತಪ್ಪಾದ ಒಂದು ಕತ್ತಲಿನ ವಿಷಯಗಳು ಏನಾದರೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ವಿಷಯಗಳು ನಮ್ಮಲ್ಲಿ ಇದ್ರೆ ತೋರಿಸುತ್ತಾನೆ. Word of God is light. ಯಾಕಂದ್ರೆ ದೇವರ ವಾಕ್ಯವು ಬೆಳಕಾಗಿದೆ. ಆಮೆನ್. ಆಮೆನ್. ಎಷ್ಟು ಜನ ಹೇಳ್ತೀರಿ ಪಾಸ್ಟರ್ ನನಗೇ ನೋಡಿ ಹೇಳ್ತಾ ಇದ್ದಾನೆ, ನನ್ನ ತಪ್ಪುಗಳನ್ನೇ ಹೇಳ್ತಾ ಇದ್ದಾನೆ. ಎಷ್ಟು ಜನರು ಹೇಳ್ತೀರಿ ಸಭಾಪಾಲಕರು ನನ್ನ ತಪ್ಪುಗಳನ್ನೇ ನೋಡಿ ನನ್ನನ್ನೇ ನೋಡಿ ಹೇಳ್ತಾ ಇದ್ದಾನೆ. I tell you, word of God is light that will make you to understand to come out of your things. ದೇವರ ವಾಕ್ಯವು ಬೆಳಕಾಗಿದೆ, ಪ್ರತಿ ಒಬ್ಬರಿಗೆ ಕೂಡ ಆ ವಿಷಯಗಳನ್ನ ಅವರಿಗೆ ತೋರಿಸಿ ಹೊರಗೆ ಬರುವುದಕ್ಕೆ ಸಹಾಯ ಮಾಡುತ್ತದೆ. It shows the hidden things. ಆ ಒಂದು ಗುಪ್ತವಾಗಿ ಕಾಣದೇ ಇರುವಂತ ಬಚ್ಚಿಸಲ್ಪಟ್ಟಿರುವಂತ ವಿಷಯಗಳನ್ನು ಹೊರಗೆ ಕಾಣಿಸುವಂತೆ ಮಾಡುತ್ತದೆ. Those things shouldn't be in you, that those things God speak to you. ದೇವರ ನೀನು ಸಂಗಡ ಮಾತನಾಡುವಾಗ ಆ ವಿಷಯಗಳು ನೀನು ಹಿಡ್ಕೊಳ್ಳಬಾರದು. If you don't use the word, ನೀನು ದೇವರ ವಾಕ್ಯವನ್ನು ಉಪಯೋಗಿಸಲಿಲ್ಲ ಅಂದ್ರೆ you never aware those things are in you. ನಿನ್ನಲ್ಲಿ ಇದೆ ಅಂತೆ ನಿನಗೂ ಎಚ್ಚರಿಕೆ ಇರುವುದಿಲ್ಲ. Hallelujah.
Many things I separate in my life only through the word of God. ಬಹಳಷ್ಟು ವಿಷಯಗಳನ್ನು ದೇವರ ವಾಕ್ಯದಿಂದನೇ ನನ್ನ ಜೀವನದಲ್ಲಿ ಸರಿಪಡಿಸಿಕೊಂಡಿದೆ. I tell you, lot I changed. ಬಹಳಷ್ಟು ನಾನು ಬದಲಾವಣೆ ಹೊಂದಿದೆ. Because only the word of God brought me into that place. ಯಾಕಂದ್ರೆ ದೇವರ ವಾಕ್ಯವೇ ನನ್ನನ್ನು ಈ ಸ್ಥಳಕ್ಕೆ ತೆಗೆದುಕೊಂಡು ಬಂದಿದೆ. I don't want to obey any person. I want to obey word of God. ನಾನು ದೇವರಿಗೆ ಯಾವುದೇ ವ್ಯಕ್ತಿಗೆ ನಾನು ಒಳಗಾಗುವುದು ಬೇಡ, ದೇವರಿಗೆ ಮಾತ್ರನೇ ವಿಧೇಯನಾಗಬೇಕಂತಿದೆ. Whenever I read, I will set my life according to the word. ಯಾವಾಗ ದೇವರ ವಾಕ್ಯವನ್ನು ಓದ್ತೀನೋ ಅವಾಗ ದೇವರ ವಾಕ್ಯದಿಂದ ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳುತ್ತೇನೆ. I'm not saying there will be no any mistake in me. ನನ್ನಲ್ಲಿ ಏನು ತಪ್ಪುಗಳಿಲ್ಲ ಅಂತ ಹೇಳ್ತಾ ಇಲ್ಲ. When I came to the ministry, there are many mistakes in my life, but I tell you, I set according to the word of God. ಪರಿಚರ್ಯಕ್ಕೆ ಬಂದಾಗಲೂ ಕೂಡ ಬಹಳಷ್ಟು ತಪ್ಪುಗಳಿತ್ತು. ಎಲ್ಲ ವಾಕ್ಯಗಳನ್ನು ಓದಿದಾಗೆಲ್ಲ ಸರಿಪಡಿಸಿಕೊಳ್ಳುತ್ತಾ ಬಂದಿದೆ. Because the word of God is light. ಯಾಕಂದ್ರೆ ದೇವರ ವಾಕ್ಯವು ಬೆಳಕಾಗಿದೆ. If you don't take that light, you cannot set right. ನೀನು ಆ ಬೆಳಕನ್ನು ನಿನ್ನ ಜೀವನಕ್ಕೆ ಉಪಯೋಗಿಸಲಿಲ್ಲ ಅಂದ್ರೆ ನೀನು ಸರಿಯಾಗಿರುವುದಕ್ಕೆ ಆಗುವುದಿಲ್ಲ. Hallelujah. Hallelujah. I tell you, how can be a believer have the unbeliever friend? ಹೇಗೆ ವಿಶ್ವಾಸಿಗೆ ಅವಿಶ್ವಾಸಿ ಸ್ನೇಹಿತನಿರ್ತಾನೆ? How can believer marry with unbeliever? ಹೇಗೆ ವಿಶ್ವಾಸಿ ಅವಿಶ್ವಾಸಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ? Because many people, they never use the word, they go marry unbeliever, they go and make friendship with unbeliever. ಯಾಕಂದ್ರೆ ಅವರು ದೇವರ ವಾಕ್ಯವನ್ನು ಓದದೆ ಉಪಯೋಗಿಸದೆ ಅವರು ಅವಿಶ್ವಾಸಿಗಳ ಹತ್ರ ಹೋಗಿ ಸಹವಾಸವನ್ನು ಮಾಡಿಕೊಳ್ಳುತ್ತಾರೆ, ಸ್ನೇಹ ಮಾಡಿಕೊಳ್ಳುತ್ತಾರೆ. Because they don't know the word. ದೇವರ ವಾಕ್ಯವು ಗೊತ್ತಿಲ್ಲದೆ ಕಾರಣ. But I tell you, word of God prepares for you to live for God. ಆದರೆ ದೇವರ ವಾಕ್ಯವು ನಿನ್ನನ್ನು ದೇವರಕ್ಕಾಗಿ ಜೀವಿಸುವಂತೆ ನಿನ್ನನ್ನು ಸಿದ್ಧಪಡಿಸುತ್ತದೆ. If you read word of God, that prepares to live for God. ನೀನು ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯವು ನಿನ್ನನ್ನು ಸಿದ್ಧಪಡಿಸುತ್ತದೆ ದೇವರಕ್ಕಾಗಿ ಜೀವಿಸಬೇಕೆಂದು. How many says that word of God preparing me to live for God? ದೇವರಕ್ಕಾಗಿ ಜೀವಿಸುವಂತೆ ದೇವರ ವಾಕ್ಯವು ಸಿದ್ಧಪಡಿಸ್ತಾ ಇದೆ ಅಂತ ಎಷ್ಟು ಜನರು ನೀನು ಹೇಳುತ್ತೀರಿ? ಆಮೆನ್. Hallelujah. Hallelujah. Through word of God, how many says that my defects I have seen? ದೇವರ ವಾಕ್ಯದಿಂದ ನನ್ನ ತಪ್ಪುಗಳನ್ನು ನಾನು ತಿಳಿದುಕೊಳ್ಳುತ್ತಾ ಇದ್ದೇನೆ. How many says God is showing me my wrong thoughts? ದೇವರು ನನ್ನ ತಪ್ಪಾದ ಯೋಚನೆಗಳನ್ನು ದೇವರು ತೋರಿಸ್ತಾ ಇದ್ದೇನೆ ಅಂತ ಎಷ್ಟು ಜನರು ಹೇಳುತ್ತಾರೆ? How many says I'm going in a wrong circumstance? ಬಹಳಷ್ಟು ತಪ್ಪಾದ ಪರಿಸ್ಥಿತಿಗಳಿಂದ ಹೋಗುತ್ತಾ ಇದ್ದಾಗ ದೇವರು ಸರಿಪಡಿಸಿದಾನೆ ಅಂತ ಎಷ್ಟು ಜನರು ಹೇಳುತ್ತಾರೆ? You have to listen his voice and set right. ನೀನು ಆತನ ಸ್ವರವನ್ನು ಕೇಳಿ ನಿನ್ನನ್ನು ನೀನು ಸರಿಪಡಿಸಿಕೊಳ್ಳಬೇಕು. Many people says, ಬಹಳ ಜನರು ಹೇಳುತ್ತಾರೆ, I'm very tired. ನಾನು ಬಹಳಷ್ಟು ದಣಿದು ಹೋಗಿದೆ. I cannot read word of God. ದೇವರ ವಾಕ್ಯವನ್ನು ಓದಲು ನನಗೆ ಆಗುವುದಿಲ್ಲ. I'm very tired. ನಾನು ಬಹಳಷ್ಟು ದಣಿದು ಹೋಗಿದೆ. I cannot attend the service. ಸಭೆಗೆ ಆರಾಧನೆಗೆ ಬರುವುದಕ್ಕೆ ಆಗುವುದಿಲ್ಲ. I'm very tired. ನಾನು ಬಹಳಷ್ಟು ದಣಿದು ಹೋಗಿದೆ. I cannot go for prayer. ಪ್ರಾರ್ಥನೆಗೆ ಹೋಗುವುದಕ್ಕೆ ಆಗುವುದಿಲ್ಲ. Many people, if they're tired also, they will be in the kitchen. ಬಹಳಷ್ಟು ಜನರು ದಣಿದು ಹೋಗಿದ್ರೆ ಎಷ್ಟು ಟೈರ್ಡ್ ಆಗಿದ್ರೆ ಕೂಡ ಮತ್ತೆ ಅಡಿಗೆ ಮಾಡೋದ್ರಲ್ಲಿ ಅಲ್ಲಿ ನಿಂತು ಬಿಡ್ತಾರೆ. ಅಡಿಗೆ ಮಾಡೋದ್ರ ಮಾತ್ರ ಬಿಟ್ಟು ಕೊಡೋದು ಅಲ್ಲಿ ಊಟ ತಿನ್ನಲಿಲ್ಲ ಅಂದ್ರೆ ಬದುಕೋದಿಲ್ಲ ಅಂತ ಹೇಳಿ, ಊಟ ತಿಂದಿಲ್ಲ ಅಂದ್ರೆ ಎಷ್ಟು ಟೈರ್ಡ್ ಆಗಲಿ ಅಲ್ಲಿ ಕಿಚನ್ ದಲ್ಲಿ ಅವರು ಅಪಿಯರ್ ಆಗ್ತಾ ಇರ್ತಾರೆ. ಆದ್ರೆ ಎಷ್ಟು ಕಷ್ಟ ಇದ್ರೆ ಕೂಡ ಕಿಚನ್ ದಲ್ಲಿ ಕಾಣಿಸ್ಕೊಳ್ತಾರೆ. But if they're tired, they will stop praying, they'll stop reading the word of God, they stop attending the prayer, they stop attending the service. ಅವರು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಸಭೆಗೆ ಬರೋದು, ಪ್ರಾರ್ಥನೆ ಎಲ್ಲ ನಿಲ್ಲಿಸಿಬಿಡ್ತಾರೆ ದಣಿದು ಹೋಗಿದಾಗ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Don't do what your mind tells you to do. ನಿನ್ನ ಮನಸ್ಸು ಏನು ಹೇಳುತ್ತದೋ ಅದನ್ನು ನೀನು ಮಾಡಬೇಡ. Do what you have to do. ನೀನು ಏನು ಮಾಡಬೇಕಂತ ವಾಕ್ಯ ಹೇಳುತ್ತದೆ ಅದನ್ನು ನೀನು ಮಾಡು. Do what to do according to the word of God. ದೇವರ ವಾಕ್ಯ ಪ್ರಕಾರವಾಗಿ ನೀನು ಏನು ಮಾಡಬೇಕೋ ಅದನ್ನು ನೀನು ಮಾಡು. Do what the word of God says. ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ನೀನು ಮಾಡು. Let your mind should not dominate you. ನಿನ್ನ ಮನಸ್ಸು ನಿನ್ನನ್ನು ಪರಿಪಾಲಿಸಬಾರದು. 2 Samuel 24 chapter 10th verse. 2ನೇ ಸಮುವೇಲನು 24th chapter 24ನೇ ಅಧ್ಯಾಯ 10th verse. 10ನೇ ವಚನ ಹೇಳುತ್ತದೆ, David numbered Israel and sinned against God. ದಾವೀದನು ಇಸ್ರಾಯೇಲ್ ಜನರನ್ನು ಲೆಕ್ಕ ಮಾಡಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದನು. He said to the Lord, ಆತನು ಕರ್ತನಿಗೆ ಹೇಳಿದನು, Lord, I have sinned greatly. ನಾನು ಬಹಳಷ್ಟು ತಪ್ಪು ಮಾಡಿದ್ದೇನೆ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. I have done very foolishly. ನಾನು ಮೂರ್ಖನಾಗಿ ಕಾರ್ಯ ಮಾಡಿದ್ದೇನೆ. Actually that chief army soldier, he told that what you are
doing is wrong. ಅಲ್ಲಿರುವಂತ ಸೈನ್ಯಾಧಿಪತಿ ಹೇಳಿದ್ದಾನೆ ದಾವೀದನಿಗೆ, ಯಾಕೆ ನೀನು ಹಿಂಗೆ ಲೆಕ್ಕ ಮಾಡಿ ದೇವರೇ ರಾಜನಾಗಿದ್ದಾನೆ ಇಸ್ರಾಯೇಲ್ಗೆ ಯಾಕೆ ಲೆಕ್ಕ ಮಾಡಿ ತಪ್ಪು ಮಾಡ್ತಿ ಎಂದು. He said, just what I said. ಆತನು ಹೇಳಿದಾನೆ ಏನಂದ್ರೆ, ದಾವೀದನು, ನಾನು ರಾಜನು, ನಾನು ಹೇಳಿದಾಗ ನೀನು ಕೇಳು, ಹೋಗಿ ಲೆಕ್ಕ ಮಾಡು ಅಂತ His spiritual understanding was gone out. ಆತನ ಆತ್ಮೀಯ ದೃಷ್ಟಿ ಅವಾಗ ಬಿಟ್ಟು ಹೋಗಿದೆ. Lord said, you have sinned. That time he is saying that, oh, I foolishly did wrong. ದೇವರು ತಪ್ಪು ಮಾಡಿದೆ ಅಂತ ದಾವೀದನಿಗೆ ಹೇಳಿದಾಗ, ಹೌದು ಸ್ವಾಮಿ, ಮೂರ್ಖನಾಗಿ ನಾನು ತಪ್ಪು ಮಾಡಿಬಿಟ್ಟಿದೆ ಅಂತ I ಹೇಳಿದನು. greatly sinned. ನಾನು ದೊಡ್ಡ ಪಾಪ ಮಾಡಿದೆ ನಿನಗೆ ವಿರುದ್ಧವಾಗಿ ಅಂತ ಹೇಳಿದನು. He did not say that they have done. ದೇವರು ದಾವೀದನ ಈ ರೀತಿಯಲ್ಲಿ ಹೇಳಲಿಲ್ಲ, ಅವರು ಈಗ ಮಾಡಿದ್ದಾರೆಂದು. ಅವರು ಪಾಪ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ಬೇರೆಯವರ ಮೇಲೆ ಚಾಡಿ ಹೇಳಿಲ್ಲ. He did not say that they made me to do. ಅವರೇ ನನಗೆ ಬೇರೆ ಇತರರು ಒತ್ತಾಯ ಮಾಡಿದ್ದಾರೆ ಲೆಕ್ಕ ಮಾಡುವಂತೆ ಅಂತ ಹೇಳಿಲ್ಲ. He did not blame anybody. ಯಾರ ಮೇಲೆ ಕೂಡ ನಿಂದೆ ಹಾಕಲಿಲ್ಲ. He took the responsibility. ಆತನ ತಪ್ಪುಗ ಆತನೇ ಕಾರಣ, ಅದಕ್ಕೆ ಬಾಧ್ಯತೆ ತೆಗೆದುಕೊಂಡಿದ್ದಾನೆ. He said, foolishly I did. ನಾನು ಮೂರ್ಖನಾಗಿ ಇದನ್ನು ಮಾಡಿದ್ದೀನಿ ಅಂತ ಹೇಳಿದನು. When David sinned, ದಾವೀದನು ಪಾಪ ಮಾಡಿದಾಗ God gave 3 options. He gave. ದೇವರು 3 ಷರತ್ತುಗಳನ್ನು ಕೊಟ್ಟಿದ್ದಾರೆ. So he chosen one option. ಅದರಲ್ಲಿ ಆ ಒಂದು ಶಿಕ್ಷೆಗೆ ಪ್ರತಿಫಲವಾಗಿ ಒಂದು ಷರತ್ತನ್ನು ಆತನ ಆರಿಸಿಕೊಂಡನು. In that option, ಆ ಷರತ್ತಿನಲ್ಲಿ ಏನಂದ್ರೆ, several people to be punished and destroyed. ಜನರು ಬಹಳಷ್ಟು ಇಸ್ರಾಯೇಲ್ ಜನರು ಶಿಕ್ಷಿಸಲ್ಪಟ್ಟು ನಾಶವಾಗುತ್ತಾರೆ. According to his choice, ಆತನ ಆರಿಸುವಿಕೆ ಮೇರೆಗೆ, ದಾವೀದನ ಆರಿಸುವಿಕೆ ಮೇರೆಗೆ angels smote Israel people. ಸಮಾರ ದೂತರು ಅವ್ರನ್ನೆಲ್ಲ ನಾಶಪಡಿಸಿದ್ದಾರೆ ಇಸ್ರಾಯೇಲ್ When ಜನರು. David saw that, ಅದನ್ನು ದಾವೀದನ್ ನೋಡಿರುವಾಗ, angels smoting Israel people, ಆ ದೇವದೂತರು ಇಸ್ರಾಯೇಲ್ ಜನರನ್ನು ಸಾಯಿಸುವುದು ನೋಡುವಾಗ, 2 Samuel 24 chapter 17th verse, 2 ಸಮುವೇಲ್ 24ನೇ ಅಧ್ಯಾಯ 17th verse, 17ನೇ ವಚನ ಹೇಳುತ್ತದೆ, David said, ದಾವೀದನು ಹೇಳಿದ್ದಾರೆ, Lord, I have sinned. ಕರ್ತನೇ, ನಾನು ಪಾಪ ಮಾಡಿದೆ. I have done wickedly. ನಾನು ಮೂರ್ಖನಾಗಿ ಕೆಟ್ಟವನಾಗಿ ಪ್ರವರ್ತಿಸಿದೆ. But these sheep did not do anything. ಆದರೆ ಈ ಕುರಿಗಳು ಏನು ಮಾಡಲಿಲ್ಲ ಎಂದು. He said, let thy hand be upon me and my father's house. ಮತ್ತೆ ದಾವೀದನು ಹೇಳಿದೇನೆಂದ್ರೆ, ನಿನ್ನ ಹಸ್ತವು ನನ್ನ ಮೇಲೆ, ನನ್ನ ತಂದೆ ಕುಟುಂಬ ಮೇಲೆ ಯಾವಾಗಲೂ ಇರಲಿ ಎಂದು. See change. What is the difference between Saul and ಸೌಲನಿಗೆ David? ಮತ್ತೆ ದಾವೀದನಿಗೆ ಇರುವಂತ ವ್ಯತ್ಯಾಸವನ್ನು ನೋಡ್ರಿ. Saul said, ಸೌಲನು I ಹೇಳಿದಾನೆ, feared people and I did it. ನಾನು ಜನರಿಗೆ ಭಯಪಟ್ಟು ಹಂಗ ಮಾಡಿದಿನಿ ಅಂತ ಆತನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ ದೇವರಿಗೆ. I have not sinned, he said. ಆತನು ಹೇಳಿದ್ದು, ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿದ್ರು ಮೊದಲು ದೇವರು ತೋರಿಸುವಾಗ. But here David said, I have sinned. ಆದ್ರೆ ದಾವೀದನು ಹೇಳೋದು, ನಾನು ಘೋರ ಪಾಪ ಮಾಡಿದೆ, I have done wickedly. ನಾನು ಕೆಟ್ಟವನಾಗಿ ಪ್ರವರ್ತಿಸಿದೆ. But these sheep did not do anything. ಆದ್ರೆ ಈ ಕುರಿಗಳು ಏನು ಮಾಡಲಿಲ್ಲ ಅಂತ. He said, let thy hand be upon me and my father's house. ನಿನ್ನ ಹಸ್ತವು ನನ್ನ ಮೇಲೆ, ನನ್ನ ತಂದೆಯ ಕುಟುಂಬ ಮೇಲೆ ಇರಲಿ ಅಂತ ಕೇಳಿದನು. He took the responsibility. ಆತನ ಒಂದು ಬಾಧ್ಯತೆಯನ್ನು ಆತನು ಗ್ರಹಿಸಿ ತೆಗೆದುಕೊಂಡಿದ್ದಾನೆ. But Saul did not take responsibility. ಆದ್ರೆ ಸೌಲನು ಬಾಧ್ಯತೆ ತೆಗೆದುಕೊಳ್ಳಲಿಲ್ಲ. Listen carefully. ಚೆನ್ನಾಗಿ ಕೇಳ್ರಿ. When God is speaking to you, take responsibility. ದೇವರು ಏನಾದರೂ ವಿಷಯಗಳು ನಿನಗೆ ಮಾತನಾಡುವಾಗ ಅದಕ್ಕೆ ಬಾಧ್ಯತೆ ವಹಿಸು. Don't say that I did not do. ನಾನು ಇದನ್ನು ಮಾಡಲಿಲ್ಲ ಅಂತ ಹೇಳಬೇಡ. Hallelujah. Hallelujah. When we corrected our lives, that is a promotion ನಾವು towards God. ದೇವರ ವಿಷಯಗಳಿಂದ ನಾವು ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ತಾ ಇರುವಾಗ ನಮಗೂ ಪದೋನ್ನತಿ ಇರುತ್ತದೆ. Behind every correction there is a promotion. ಪ್ರತಿ ಒಂದು ದೇವರು ಹೇಳುವಾಗ ನಾವು ಕರೆಕ್ಷನ್ ತೆಗೆದುಕೊಂಡ್ರೆ, ಸರಿಪಡಿಸಿಕೊಂಡ್ರೆ, ನಾವು ಇನ್ನೊಂದು ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇರ್ತೀವಿ. Hallelujah. Hallelujah. ಈಗ ಒಂದು ವೇಳೆ ನಿಮ್ಮ ಮುಖ ಸಣ್ಣಗಾಗಿದ್ರೆ, ಒಂದು ವೇಳೆ ನಿನ್ನ ಮುಖ ದೇವರು ಮಾತನಾಡುವ ಸಣ್ಣಗಾಗಿದ್ರೆ, I tell you, you are rejecting the promotion. ನೀನು ಆ ಒಂದು ದೇವರು ಕೊಡುವಂತ ಪ್ರಮೋಷನ್ ಉತ್ತೀರ್ಣತೆ ನೀನು ತಿರಸ್ಕಾರ ಮಾಡ್ತೀಯ ಅಂತ. Say after me, I am here to take the correction. ನನ್ನ ಹಿಂದೆ ಹೇಳ್ರಿ, ನಾನು ದೇವರು ಹೇಳುವಾಗ ಸರಿಪಡಿಸಿಕೊಳ್ಳುವುದಕ್ಕೆ ಇಲ್ಲಿದ್ದೇನೆ. I am for promotion. ನಾನು ಉತ್ತೀರ್ಣತೆಗಾಗಿ, ದೇವರ ಉತ್ತೀರ್ಣತೆಗಾಗಿ ಇಲ್ಲಿದ್ದೇನೆ. I do what the Lord says me to do. ಕರ್ತನು ನನಗೆ ಏನು ಮಾಡು ಎಂದು ಹೇಳುತ್ತಾನೋ ಅದನ್ನೇ ನಾನು ಮಾಡುತ್ತೇನೆ. What all the things I made mistakes, ಏನೇನು ತಪ್ಪುಗಳು ನಾನು ಏನೇನು ಮಾಡಿದಿನೋ I will be corrected through the word of God. ದೇವರ ವಾಕ್ಯ ಪ್ರಕಾರವಾಗಿ ಸರಿಪಡಿಸಿಕೊಳ್ಳುತ್ತೇನೆ. Let the word of God be dominate my spirit. ದೇವರ ವಾಕ್ಯವೇ ನನ್ನ ಆತ್ಮ ಮನುಷ್ಯನನ್ನು ಪರಿಪಾಲಿಸಲಿ. I live for God. ನಾನು ದೇವರಕ್ಕಾಗಿ ಜೀವಿಸುತ್ತೇನೆ. I don't live for this world. ಈ ಲೋಕಕ್ಕಾಗಿ ನಾನು ಜೀವಿಸುವುದಿಲ್ಲ. I will be corrected always. ಯಾವಾಗಲೂ ನಾನು ದೇವರಿಂದ ಸರಿ ಮಾಡಿಕೊಳ್ಳುತ್ತೇನೆ.
I will take the word as a light to my life. ನನ್ನ ಜೀವನಕ್ಕೆ ದೇವರ ವಾಕ್ಯವನ್ನು ಬೆಳಕಾಗಿ ತೆಗೆದುಕೊಳ್ಳುತ್ತೇನೆ. I don't be like a Saul. ನಾನು ಸೌಲನ ಹಾಗೆ ಇರುವುದಿಲ್ಲ. I will be like a David. ದಾವೀದನು ಸ್ವೀಕಾರ ಮಾಡಿದ ಹಾಗೆ ನಾನು ನನ್ನ ವಿಷಯಗಳನ್ನು I will ದೇವರನ್ನು take ಸ್ವೀಕರಿಸುತ್ತೇನೆ. responsibility whatever the things went wrong in me and my family. ನನ್ನಲ್ಲಿ ನನ್ನ ಕುಟುಂಬದಲ್ಲಿ ತಪ್ಪಾಗಿ ಹೋಗಿರುವಂತ ವಿಷಯಗಳಿಗೆ ನಾನು ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತೇನೆ. I take responsibility. ನಾನು ಬಾಧ್ಯತೆ ವಹಿಸುತ್ತೇನೆ. I will be corrected. ನಾನು ಸರಿಪಡಿಸಿಕೊಳ್ಳುತ್ತೇನೆ ದೇವರ ವಾಕ್ಯದಿಂದ. I live for God. ದೇವರಕ್ಕಾಗಿ ಜೀವಿಸುತ್ತೇನೆ. Amen. ಆಮೆನ್. We'll pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, ಪರಲೋಕ ತಂದೆಯೇ, when you spoke to each and every one of us, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿರುವಾಗ we will be corrected. ನಾವು ಸರಿಪಡಿಸಿಕೊಳ್ಳುತ್ತೇವೆ. We don't say that we don't have any wrong. ನಾವು ಹೇಳುವುದಿಲ್ಲಪ್ಪ ನಮ್ಮಲ್ಲಿ ಏನು ತಪ್ಪಿಲ್ಲ ಅಂತ ಹೇಳುವುದಿಲ್ಲ. When you spoken this word to us and our church, ನೀನು ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ನಮ್ಮ ಸಭೆಗೆ ನಮಗೆ ಮಾತನಾಡಿರುವಾಗ we are ready to correct our lives. ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೇವೆ. We are not here to be defeated. ಇಲ್ಲಿ ಸೋತು ಹೋಗುವುದಕ್ಕೆ ನಾವಿಲ್ಲ. We are not here to be failed. ಸೋತು ಹೋಗುವುದಕ್ಕೆ ನಾವು ಇಲ್ಲ ಇಲ್ಲಿ ತಂದೆ. Lord, when we listen to your word, we will be corrected. ಕರ್ತನೇ ನಿನ್ನ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. We will not be ashamed ನಾವು to find out our faults. ನಮ್ಮ ತಪ್ಪುಗಳನ್ನು ಕುರಿತು ಸರಿಪಡಿಸಿಕೊಳ್ಳುವುದರಲ್ಲಿ ನಾವು ಅವಮಾನಕ್ಕೆ ಒಳಗಾಗುವುದಿಲ್ಲ. We don't feel shame. ನಾವು ಎಂದಕ್ಕೂ ಅವಮಾನಕ್ಕೆ ಒಳಗಾಗುವುದಿಲ್ಲ. When you spoke to us through your word, ನಿನ್ನ ವಾಕ್ಯದಿಂದ ನೀನು ಮಾತನಾಡುವಾಗ we are here to correct our lives. ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. Because you loved us and speaking to us. ನೀನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಸಂಗಡ ಮಾತನಾಡ್ತಾ ಇದೀಯಾ. We are here to take correction. ನಾವು ಸರಿಪಡಿಸಿಕೊಳ್ಳುವುದಕ್ಕೆ ನಾವಿಲ್ಲಿದ್ದೇವೆ. We are here to take responsibility what the things are going wrong in our lives. ನಮ್ಮ ಜೀವನದಲ್ಲಿ ತಪ್ಪು ಹೋಗಿರುವಂತ ವಿಷಯಗಳಿಗೂ ನಾವು ಬಾಧ್ಯತೆ ವಹಿಸುತ್ತೇವೆ. No more we do it, Lord. ತಪ್ಪುಗಳನ್ನು ಇನ್ನು ಮುಂದೆ ಮಾಡುವುದಿಲ್ಲ ತಂದೆ. No more we think wrong. ತಪ್ಪಾಗಿರುವಂತ ಯೋಚನೆಗಳನ್ನು ನಾವು ಯೋಚಿಸುವುದಿಲ್ಲ. No more we give ourselves to bad circumstance. ಕೆಟ್ಟ ಪರಿಸ್ಥಿತಿಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವುದಿಲ್ಲ. No more we make a wrong friendship. ಯಾವುದೇ ಕೆಟ್ಟ ಸ್ನೇಹಿತರನ್ನು ನಾವು ಆರಿಸಿಕೊಳ್ಳುವುದಿಲ್ಲ. We don't yield ourselves to temptation. ಈ ಶೋಧನೆಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವುದಿಲ್ಲ. We will overcome the temptation. ಶೋಧನೆಗಳನ್ನು ನಾವು ಜಯಿಸುತ್ತೇವೆ. We live for God. ನಿನಗಾಗಿ ನಾವು We ಜೀವಿಸುತ್ತೇವೆ. think right. ಸರಿಯಾಗಿ ನಾವು ಯೋಚಿಸುತ್ತೇವೆ. And we live for Jesus' glory. ಯೇಸು ಕ್ರಿಸ್ತನ ಮಹಿಮೆಗಾಗಿ ನಾವು ಜೀವಿಸುತ್ತೇವೆ. We are here to do the will of Christ. ತಂದೆಯ ಚಿತ್ತವನ್ನು ಕ್ರಿಸ್ತನ ಚಿತ್ತವನ್ನು ಮಾಡಲು ನಾವಿಲ್ಲಿದ್ದೇವೆ. We thank you for your word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. All the glory, praise, worship to thee alone. ಎಲ್ಲ ಮಹಿಮೆ ಘನತ ಪ್ರಭಾವ ನಿನಗೆ ಮಾತ್ರವೇ ಸೇರಲ್ಪಡಲಿ. Amen. ಆಮೆನ್.